ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಸಮಾಜಶಾಸ್ತ್ರದ ಭೂಮಿಕೆ ಇದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ಸಂಪೂರ್ಣವಾದ ವಿವರಣೆಯ ಜೊತೆಗೆ ಯಾವುದೆಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು ಎನ್ನುವಂಥದ್ದನ್ನು ಕೂಡ ತಿಳಿತಾ ಹೋಗುವ. ಸಾಧ್ಯ ಆದರೆ ಎಲ್ಲವನ್ನು ಕೂಡ ಒಂದೇ ವಿಡಿಯೋದಲ್ಲಿ ನಾವು ಬರುವಂತೆ ವಿಡಿಯೋವನ್ನು ಮಾಡ್ತಾ ಹೋಗ್ತೇನೆ. ಮೊದಲಿಗೆ ನಾವು ಓದ್ಕೊಳ್ಳೇಬೇಕಾಗಿರುವಂಥದ್ದು ಸಮಾಜಶಾಸ್ತ್ರದ ಅರ್ಥ. ಈಗಾಗಲೇ ನಾನು ಪದೇ ಪದೇ ಹೇಳಿದ್ದೇನೆ, ಸಮಾಜಶಾಸ್ತ್ರದ ಅರ್ಥ, ವ್ಯಾಖ್ಯೆ, ವ್ಯಾಪ್ತಿ, ವಸ್ತು ವಿಷಯ, ಪ್ರಾಮುಖ್ಯತೆ. ಘಟಕ 1ರಲ್ಲಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. 15 ಅಂಕ, 10 ಅಂಕ, 5 ಅಂಕ ಮೂರರಲ್ಲೂ ಕೂಡ ಕೇಳುವಂತಹ ಪ್ರಶ್ನೆಯು ಮೊದಲಿಗೆ ನೀವು ಅರ್ಥ ಕಲಿಬೇಕು, ವ್ಯಾಖ್ಯೆಗಳನ್ನು ಕಲಿಬೇಕಾಗ್ತದೆ ಸ್ನೇಹಿತರೆ. ಇದನ್ನು ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದಾದ ನಂತರ ವ್ಯಾಪ್ತಿಯನ್ನು ಓದ್ಕೊಳ್ಳೇಬೇಕಾಗಿರುವಂತಹ ಪ್ರಶ್ನೆ. ವ್ಯಾಪ್ತಿ ಅಂತ ಬಂದ ತಕ್ಷಣ ಅದರಲ್ಲಿ ಬರುವಂಥದ್ದು ಔಪಚಾರಿಕ ಪಂಥ, ಔಪಚಾರಿಕ ಪಂಥ ಮತ್ತು ಸಮನ್ವಯ ಪಂಥ ಎನ್ನುವಂತಹ 2 ಪಂಥಗಳು ಬರ್ತದೆ. ಔಪಚಾರಿಕ ಪಂಥ ಎನ್ನುವಂಥದ್ದು ಅಮೂರ್ತ ಅಧ್ಯಯನಕ್ಕೆ ಸಂಬಂಧಪಟ್ಟದ್ದು. ಅದರಲ್ಲಿ ಸಹಕಾರ, ಸ್ಪರ್ಧೆ, ಘರ್ಷಣೆ, ಸಮೀಕರಣ, ಕ್ರೀಡಾ ಕ್ಷೇತ್ರ, ರಾಜಕೀಯ ಕ್ಷೇತ್ರ ಇರ್ತದೆ. ಇನ್ನು ಸಮನ್ವಯ ಪಂಥದೊಳಗೆ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಮನಃಶಾಸ್ತ್ರ, ವಿಶೇಷೀಕೃತ ವಿಜ್ಞಾನ ಕೂಡ ಇದರಲ್ಲಿ ಇರುವಂಥದ್ದು, ನಿಮಗೆ ಗೊತ್ತೇ ಇರುವಂಥದ್ದು. ಇನ್ನು ವಸ್ತು ವಿಷಯವನ್ನು ನೋಡಿದರೆ, ಸಮಾಜಶಾಸ್ತ್ರದ ವಸ್ತು ವಿಷಯವನ್ನು ತಿಳಿಸಿ ಅಂತ ಹೇಳಿದರೆ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಮನಃಶಾಸ್ತ್ರ, ಮಾನವಶಾಸ್ತ್ರ, ಇತಿಹಾಸ, ನ್ಯಾಯಶಾಸ್ತ್ರ. ನೋಡಿ ಇಲ್ಲಿ ಅದು ಪಾಯಿಂಟ್ಸ್ಗಳಿದೆ, ಅದನ್ನು ನಾನು ಇಲ್ಲಿ ಬರ್ಕೊಂಡಿರುವಂಥದ್ದು, ಅಂದರೆ ತಕ್ಷಣವೇ ಓದಲಿಕ್ಕೆ ಅಂತ ಹೇಳಿ ಅಲ್ಲಿರುವಂಥ ವಿಚಾರವನ್ನೇ ನಾವು ವಿವರಿಸ್ತಾ ಹೋದರೆ ಆಯಿತು. ಆಮೇಲೆ ಪ್ರಾಮುಖ್ಯತೆ, ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಪ್ರಾಮುಖ್ಯತೆ. ಅಂದರೆ ಸಮಾಜಶಾಸ್ತ್ರವು ನಮಗೆ ಜ್ಞಾನವನ್ನು ಒದಗಿಸಿಕೊಡ್ತದೆ, ನಿರ್ದಿಷ್ಟ ಮಾಹಿತಿಯನ್ನು ಒದಗಿಸಿಕೊಡ್ತದೆ, ಸಮಾಜಶಾಸ್ತ್ರದ ಒಂದು ಮಾರ್ಗದರ್ಶಕವಾಗಿ ನಮಗೆ ಹೇಳಿಕೊಡ್ತದೆ. ಭೌತಿಕ ಸಾಧನವಾಗಿ ಸಮಾಜಶಾಸ್ತ್ರ ಸ್ವಾಜ್ಞಾನವನ್ನು ಕೊಡ್ತದೆ, ಸಹಿಷ್ಣುತಾ ಮನೋಭಾವವನ್ನು ವೃದ್ಧಿಸ್ತದೆ. ಆಮೇಲೆ ಪ್ರಾಯೋಗಿಕ ಮೌಲ್ಯವನ್ನು ಕೂಡ ಇದು ತಿಳಿಸ್ಕೊಡ್ತದೆ ಎನ್ನುವಂಥದ್ದು ವಿವರಿಸ್ತಾ ಹೋಗಬೇಕು. ಇದಾದ ನಂತರ ನಾವು ಓದಬೇಕಾಗಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಅಂದರೆ ಸಮಾಜಶಾಸ್ತ್ರದ ಮೂಲ ಪುರುಷರ ಬಗ್ಗೆ ಈಗಾಗಲೇ ನಾನು ಪ್ರತ್ಯೇಕವಾಗಿ ನಿಮಗೆ ವಿಡಿಯೋವನ್ನು ಮಾಡಿದ್ದೇನೆ. ಅಗಸ್ಟ್ ಕಾಮ್ಟರ್ ಅವರ ಸಿದ್ಧಾಂತ ಇರ್ಬೋದು, ಹರ್ಬರ್ಟ್ ಸ್ಪೆನ್ಸರ್ ಅವರ ಸಿದ್ಧಾಂತ, ಎಮಿಲೆ ಡರ್ಕಿಮ್ ಅವರ ಸಿದ್ಧಾಂತ, ಕಾರ್ಲ್ ಮಾರ್ಕ್ಸ್ ಅವರ ಸಿದ್ಧಾಂತ, ಮ್ಯಾಕ್ಸ್ ವೆಬರ್ ಅವರ ಸಿದ್ಧಾಂತ ಎಲ್ಲವೂ ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಂತರ ಬರೆಯಿರಿ. ಅಗಸ್ಟ್ ಕಾಮ್ಟರ್ ಅವರು ನಮ್ಮ ಸಮಾಜಶಾಸ್ತ್ರದ ಪಿತಾಮಹರಾಗಿದ್ದಾರೆ. ಅವರು ಫ್ರಾನ್ಸಿನ ಕ್ರಾಂತಿ ಮತ್ತು ಕೈಗಾರಿಕಾ ಕ್ರಾಂತಿಯನ್ನು ಎರಡನ್ನೂ ಕೂಡ ಕಣ್ಣಾರೆ ಕಂಡಂಥವರು. ಅವರು ಮುಖ್ಯವಾಗಿ ಅವರ ಒಂದು ವಿಚಾರದಲ್ಲಿ 3 ಸಿದ್ಧಾಂತದ ಬಗ್ಗೆ ಹೇಳ್ತಾರೆ. ಅದು ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂಥ ಒಂದು ಪ್ರಶ್ನೆ. ಅಗಸ್ಟ್ ಕಾಮ್ಟರ್ ಅವರ 3 ಹಂತಗಳ ನಿಯಮವನ್ನು ವಿವರಿಸಿ ಅಂತ. ಅದು 1 ಮತಧರ್ಮಶಾಸ್ತ್ರೀಯ ಹಂತ, 2 ಅಮೂರ್ತ ಹಂತ, 3 ವಾಸ್ತವತಃ ಹಂತ ಎನ್ನುವಂಥದ್ದು ಬರುವಂಥದ್ದು ಈ ಹಂತದಲ್ಲಿ. ಅದಾದ ನಂತರ ಹರ್ಬರ್ಟ್ ಸ್ಪೆನ್ಸರ್ ಅವರು ಕೊಡುವಂತಹ ಕೊಡುಗೆಯಲ್ಲಿ ಜೈವಿಕ ಸಾದೃಶ್ಯತೆ, ವಿಕಾಸಾತ್ಮಕ ಸಿದ್ಧಾಂತ, ಸಾಮಾಜಿಕ ಡಾರ್ವಿನ್ವಾದ ಇದು ಅವರ ಮುಖ್ಯವಾದ ವಿಚಾರ. ಅಷ್ಟೇ ಅಲ್ಲದೆ ರಾಜ್ಯದ ಅಭಿವೃದ್ಧಿಯ ಮೂಲಕ ಅವರು ಏನು ಹೇಳ್ತಾರೆ, ಸೈನಿಕ ರಾಜ್ಯ, ಕೈಗಾರಿಕಾ ರಾಜ್ಯ, ನೈತಿಕ ರಾಜ್ಯದ ಬಗ್ಗೆ ವಿವರಿಸ್ತಾರೆ. ಇದಾದ ನಂತರ ನಾವು ನೋಡಬೇಕಾಗಿರುವಂಥದ್ದು ಎಮಿಲೆ ಡರ್ಕಿಮ್ ಅಂತ ಹೇಳಿದ ತಕ್ಷಣ ಅವರ ಸಿದ್ಧಾಂತ, ಅವರದು ಆತ್ಮಹತ್ಯೆಯ ಸಿದ್ಧಾಂತ. ಅದರಲ್ಲಿ ಸ್ವಾಭಿಮಾನದ ಆತ್ಮಹತ್ಯೆ, ಪರಹಿತ ಆತ್ಮಹತ್ಯೆ, ಹಾಗೆಯೇ ವೈಪರೀತ್ಯ ಆತ್ಮಹತ್ಯೆಗಳನ್ನು ಪಾಯಿಂಟ್ಸ್ಗಳನ್ನು ವಿವರಿಸಬೇಕು. ಕಾರ್ಲ್ ಮಾರ್ಕ್ಸ್ ಅವರು ವರ್ಗ ಹೋರಾಟ ಸಿದ್ಧಾಂತವನ್ನು ಮಾಡಿದ್ದಾರೆ. ಆ ಒಂದು ವರ್ಗ ಹೋರಾಟ ಸಿದ್ಧಾಂತವನ್ನು ಸಮಾಜವನ್ನು ವರ್ಗೀಕರಣ ಮಾಡುವುದರ ಮೂಲಕ ಅವರು ವಿವರಿಸ್ತಾರೆ. ಒಂದು ಪ್ರಾಚೀನ ಸಮತಾವಾದ ಹಂತ, ಪುರಾತನ ಸಮಾಜ, ಉಳಿಗಮಾನ್ಯ ಸಮಾಜ, ಬಂಡವಾಳಶಾಹಿ ಸಮಾಜ, ಆಧುನಿಕ ಸಮತಾವಾದ ಸಮಾಜ ಅಂತ ವಿವರಿಸ್ತಾ ಹೋಗುವಂಥದ್ದು. ಇನ್ನು ಮ್ಯಾಕ್ಸ್ ವೆಬರ್ ಅವರು ಸಾಮಾಜಿಕ ಕ್ರಿಯೆಯನ್ನು 4 ಬಗೆಗಳಾಗಿ ವಿಂಗಡಿಸ್ತಾರೆ. ಸಾಂಪ್ರದಾಯಿಕ ಅಧಿಕಾರ, ಭಾವನಾತ್ಮಕ ಕ್ರಿಯೆ, ಮೌಲ್ಯಾಧಾರಿತ ಕ್ರಿಯೆ, ಗುರಿ ನಿರ್ಧರಿತ ಕ್ರಿಯೆ ಎನ್ನುವಂತಹ 4 ಇದರಲ್ಲಿ ವಿವರಿಸಬೇಕು. ನೌಕರಶಾಹಿತ್ವದ ಬಗ್ಗೆ ಅವರು ವಿವರಿಸ್ತಾ ಹೋಗುವಂಥದ್ದು. ಮೂಲ ಪುರುಷರ ಬಗ್ಗೆ ತಿಳಿದ ನಂತರ ನೀವು ಓದ್ಕೊಳ್ಬೇಕಾಗಿರುವಂಥದ್ದು
ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ನಡುವಿನ ಸಂಬಂಧ. ಆವಾಗ ನಾವು ಸಮಾಜಶಾಸ್ತ್ರದಲ್ಲಿ ನೀವು ಆ ವ್ಯಾಖ್ಯೆ ಅರ್ಥವನ್ನು ಏನು ತಿಳ್ಕೊಂಡಿರ್ತೀರಲ್ವ, ಹಾಗೆ ರಾಜ್ಯಶಾಸ್ತ್ರದಲ್ಲಿ ನೀವೇನೆಲ್ಲ ಅರ್ಥವನ್ನು ತಿಳ್ಕೊಂಡಿರ್ತೀರೋ, ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರಗಳನ್ನು ಎರಡನ್ನು ಕೂಡ ಅರ್ಥ ಮಾಡಿಕೊಂಡು ಅದನ್ನು ನಾವು ಬರಿತಾ ಹೋಗಬೇಕಾಗಿರುವಂಥದ್ದು. ಸಮಾಜಶಾಸ್ತ್ರ ಎನ್ನುವಂಥದ್ದು ಸಮಾಜಕ್ಕೆ ಸಂಬಂಧಪಟ್ಟಂಥದ್ದು, ರಾಜ್ಯಶಾಸ್ತ್ರವು ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಸಮಾಜಶಾಸ್ತ್ರವು ನಮ್ಮ ಸುತ್ತಮುತ್ತಲಿನ ಆಗು ಹೋಗುಗಳ ಬಗ್ಗೆ, ರೀತಿ ನೀತಿಗಳ ಬಗ್ಗೆ ತಿಳಿಸುವಂಥದ್ದು. ರಾಜ್ಯಶಾಸ್ತ್ರವು ರಾಜ್ಯಕ್ಕೆ ಸಂಬಂಧಿಸಿದ ಆಡಳಿತ, ವ್ಯವಹಾರ ಮುಂತಾದವುಗಳಿಗೆ ಸಂಬಂಧಪಟ್ಟದ್ದು. ಈ ರೀತಿಯಾಗಿ ಎಲ್ಲವನ್ನು ವಿವರಿಸ್ತಾ ಹೋಗುವಂಥದ್ದು. ಇನ್ನು ಮುಖ್ಯವಾದ ಪ್ರಶ್ನೆ ಯಾವುದಿದೆ ಅಂತ ನೋಡ್ತಾ ಹೋಗುವ. ಮುಖ್ಯವಾದ ಪ್ರಶ್ನೆಗಳನ್ನಷ್ಟೇ ಓದಿದರೆ ಸಾಕು, ಎಲ್ಲವನ್ನು ಕೂಡ ಓದ್ಕೊಳ್ಬೇಕು ಅಂತ ಇಲ್ಲ. ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಂಡು ಅದನ್ನು ನೀವು ಓದ್ಕೊಳ್ಳೇಬೇಕು. ಇಲ್ಲಿ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಮುದಾಯ. ಇದು ಬ್ಲಾಕ್ 2ರಲ್ಲಿ ಬರುವಂಥದ್ದು. ಸಮುದಾಯವನ್ನು ಓದ್ಕೊಳ್ಳೇಬೇಕು ಸ್ನೇಹಿತರೆ. 10 ಅಂಕಕ್ಕೆ ಅಥವಾ 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಸಮುದಾಯದ ಲಕ್ಷಣಗಳು. ಮೊದಲಿಗೆ ಸಮುದಾಯದ ಅರ್ಥ ಏನು ಅಂತ ತಿಳ್ಕೊಳ್ಬೇಕು. ಸಮುದಾಯ ಅಂದರೆ ಏನು ಎನ್ನುವಂಥದ್ದನ್ನು ತಿಳ್ಕೊಂಡ ನಂತರ ಅದರ ಲಕ್ಷಣವನ್ನು ತಿಳ್ಕೊಳ್ಬೇಕಾಗ್ತದೆ. ಸಮುದಾಯ ಎನ್ನುವಂಥದ್ದು ಕಿಂಗ್ಸ್ಲೆ ಡೇವಿಸ್ ಅವರ ಪ್ರಕಾರ ಸಾಮಾಜಿಕ ಜೀವನದ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಅತೀ ಸಣ್ಣದಾದ ಪ್ರಾದೇಶಿಕ ಗುಂಪನ್ನೇ ಸಮುದಾಯ ಅಂತ ಹೇಳ್ತೇವೆ. ಏನು ಹೇಳ್ತೇವೆ? ಕಿಂಗ್ಸ್ಲೆ ಡೇವಿಸ್ ಅವರ ಪ್ರಕಾರ ಸಾಮಾಜಿಕ ಜೀವನದ ಎಲ್ಲ ಅಂಶಗಳನ್ನೊಳಗೊಂಡ ಅತೀ ಸಣ್ಣದಾದ ಪ್ರಾದೇಶಿಕ ಗುಂಪಿಗೆ ಸಮುದಾಯ ಅಂತ ಹೇಳುವಂಥದ್ದು. ಸಮುದಾಯದ ಗುಣಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳಿ, ಪಾಯಿಂಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿ, ಪಾಯಿಂಟ್ಸನ್ನೇ ಬಾಯ್ಪಾಠ ಮಾಡ್ಕೊಳ್ಳಿ. ನಂತರ ಅದರ ವಿವರಣೆಯನ್ನು ನಿಮಗೆ ಹೇಗೆ ಸಾಧ್ಯವೋ ಅದನ್ನು ವಿವರಿಸ್ತಾ ಹೋಗುವಂಥದ್ದು. ಸಮುದಾಯದ ಗುಣಲಕ್ಷಣಗಳಲ್ಲಿ ಪ್ರಾದೇಶಿಕತೆ, ಸಾದೃಶ್ಯ, ನಿರ್ದಿಷ್ಟ ಹೆಸರು, ಸಮುದಾಯ ಪ್ರಜ್ಞೆ, ಒಟ್ಟು 4 ಪಾಯಿಂಟ್ಸ್ಗಳು ಸಮುದಾಯದ ಲಕ್ಷಣಗಳಲ್ಲಿದೆ. ಯಾವುದೆಲ್ಲ? ಸಮುದಾಯ ಅಂದರೆ ಒಂದು ಪ್ರದೇಶ ಅಲ್ವಾ, ಸಣ್ಣ ಪ್ರದೇಶ, ಅದು ಒಂದು ಪ್ರಾದೇಶಿಕವಾಗಿರುವಂಥದ್ದು. ಸಾದೃಶ್ಯ, ಕಣ್ಣಿಗೆ ಕಾಣುವಂಥದ್ದು. ಸಾಮಾಜಿಕ ಜೀವನದ ಮೂಲಭೂತ ಸನ್ನಿವೇಶಗಳನ್ನು ಹಂಚಿಕೊಳ್ಳುತ್ತಾ ಒಂದೆಡೆ ವಾಸ ಮಾಡುವ ಜನರ ಗುಂಪುಗಳಿಗೆ ಸಮುದಾಯ ಅಂತ ಹೇಳುವಂಥದ್ದು. ಸಾದೃಶ್ಯ, ನಿರ್ದಿಷ್ಟವಾದ ಹೆಸರಿರ್ತದೆ. ಒಂದು ಸಣ್ಣ ಪ್ರದೇಶದಲ್ಲಿ ವಾಸಿಸುವಂಥ ಜನರು ಅಂದರೆ ಅವರಿಗೂ ಕೂಡ ಆ ಒಂದು ಸಮುದಾಯಕ್ಕೂ ಕೂಡ ಹೆಸರಿರ್ತದಲ್ವ, ನಿರ್ದಿಷ್ಟ ಹೆಸರು, ಅವರಿಗೂ ಕೂಡ ಸಮುದಾಯದ ಪ್ರಜ್ಞೆ ಇರ್ತದೆ. ಅದರಿಂದ ಪ್ರಾದೇಶಿಕತೆ, ಸಾದೃಶ್ಯ, ನಿರ್ದಿಷ್ಟ ಹೆಸರು, ಸಮುದಾಯದ ಪ್ರಜ್ಞೆ, ಸಮುದಾಯದ ಗುಣಲಕ್ಷಣಗಳು. ಇನ್ನು ಸಮಾಜ ಮತ್ತು ಸಮುದಾಯದ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಕೇಳ್ತಾರೆ. ಏನು ಸಮುದಾಯ ಮತ್ತು ಸಮಾಜದ ನಡುವಿನ ವ್ಯತ್ಯಾಸ? ಸಮಾಜ ಅಂದರೆ ದೊಡ್ಡದಾದ ಸಮಾಜದಲ್ಲಿ ಅನೇಕ ಸಮುದಾಯಗಳಿರ್ತದೆ. ಸಮುದಾಯದ ಅಂದರೆ ಪುಟ್ಟದಾದ ಪ್ರದೇಶ. ಸಮಾಜ ಅಂದರೆ ದೊಡ್ಡದಾದ ಪ್ರದೇಶ, ಸಮುದಾಯ ಅಂದರೆ ಪುಟ್ಟದಾದ ಪ್ರದೇಶ. ಸಮಾಜದಲ್ಲಿ ತುಂಬ ಸಮುದಾಯಗಳಿದೆ, ಸಮುದಾಯಗಳಲ್ಲಿ ಅದರದೇ ಆದ ಸಣ್ಣ ಸಮುದಾಯ ಬರ್ತದೆ. ಇನ್ನು ಸಮಾಜ ಅಂತ ಹೇಳಿದ ಕೂಡಲೇ ಎಲ್ಲ ಜನಾಂಗದವರು ಎಲ್ಲರೂ ಕೂಡ ಇರುವಂಥದ್ದು. ಸಮುದಾಯದಲ್ಲಿ ಅವರ ಸಮುದಾಯದವರು ಮಾತ್ರ ಅಲ್ಲಿ ಇರುವಂಥದ್ದು ಕಾಣ್ಬೋದು. ಸಮಾಜವು ಸಾರ್ವತ್ರಿಕವಾಗಿರುವಂಥದ್ದು, ದೊಡ್ಡದಾಗಿರುವಂಥದ್ದು. ಆದರೆ ಸಮುದಾಯ ತನ್ನದೇ ಆದ ನಿರ್ದಿಷ್ಟ ಪ್ರದೇಶ ಹೊಂದಿದ್ದು ಚಿಕ್ಕದಾಗಿರುವಂಥದ್ದು. ಈ ರೀತಿಯಾದ ವ್ಯತ್ಯಾಸವನ್ನು ನೀವು ಮಾಡ್ಕೊಳ್ಳಿ. ಸಮಾಜ ಅಂದರೆ ಇಡೀ ಸಮಾಜವನ್ನು ಹೇಳ್ತಾ ಇರುವಂಥದ್ದು. ಸಮುದಾಯದಂದರೆ ಪುಟ್ಟ ಸಮುದಾಯ, ನಮ್ಮ ಸಮುದಾಯ ಯಾವುದು, ಆ ರೀತಿಯಾಗಿ ಸಮುದಾಯವನ್ನು ಹೊಂದಿರುವಂಥದ್ದು. ಇನ್ನು ಇವಿಷ್ಟು ಓದಿ ಆಯಿತು, ಇನ್ಯಾವುದನ್ನು ನಾವು ಓದ್ಕೊಳ್ಬೇಕು ಅನ್ನುವಂಥದ್ದನ್ನು ನೋಡಬೇಕು. ಹೀಗೆ ಒಂದೊಂದನ್ನೇ ಓದ್ತಾ ಅದನ್ನು ಪಾಯಿಂಟ್ಸನ್ನು ಬರಿತಾ ಹೋಗಿ ಸ್ನೇಹಿತರೆ. ಇಲ್ಲೊಂದು ಮುಖ್ಯವಾದ ಪ್ರಶ್ನೆ ಇದೆ. ಟಾಲ್ಕಟ್ ಪರ್ಸನ್ ಅವರ ಬಗ್ಗೆ ಬರೀರಿ ಅಂತ. ಟಾಲ್ಕಟ್ ಪರ್ಸನ್ ಅವರು ಏನು ಹೇಳ್ತಾ ಇದ್ದಾರೆ, ಯಾವುದರ ವಿಚಾರವಾಗಿ ಹೇಳ್ತಾ ಇದ್ದಾರೆ ಅಂತ ನೋಡುವ. ಅವರು ಮುಖ್ಯವಾಗಿ ಇಲ್ಲಿ ಸಾಮಾಜಿಕ ವ್ಯವಸ್ಥೆಯಾಗಿ ಸಮಾಜ ನಮ್ಮ ತಿಳುವಳಿಕೆಗೆ ಅಮೇರಿಕ ಸಮಾಜಶಾಸ್ತ್ರಜ್ಞರಾದ ಟಾಲ್ಕಟ್ ಪರ್ಸನ್ ಅವರು ಕೊಡುಗೆಯನ್ನು ನೀಡಿದ್ದಾರೆ. ಸಾಮಾಜಿಕ ವ್ಯವಸ್ಥೆಗಾಗಿ ನಮ್ಮ ಸಮಾಜಕ್ಕೆ ಅವರು ಕೊಡುಗೆಯನ್ನು ಕೊಟ್ಟಿರ್ತಾರೆ. ಅವರ ಪ್ರಕಾರ ಯಾವುದೇ ವ್ಯವಸ್ಥೆಯ ಮೂಲಭೂತ ಘಟಕವು ಸಾಮಾಜಿಕ ಕ್ರಿಯೆ ಅಂತ ಟಾಲ್ಕಟ್ ಪರ್ಸನ್ ಅವರು ಹೇಳ್ತಾರೆ.
ಈಗ ಸಾಮಾಜಿಕ ವ್ಯವಸ್ಥೆಗೆ ಅವರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮತ್ತು ಸಮುದಾಯದ ಬಗ್ಗೆ ಅವರು ಏನು ಹೇಳ್ತಾರೆ, ಸಮಾಜದ ಬಗ್ಗೆ ಅಂದರೆ ಯಾವುದೇ ವ್ಯವಸ್ಥೆಯ ಮೂಲಭೂತ ಘಟಕವು ಸಾಮಾಜಿಕ ಕ್ರಿಯೆಯಾಗಿದೆ ಅಂತ ಅವರು ಹೇಳುವಂಥದ್ದು. ಸಾಮಾಜಿಕ ವ್ಯವಸ್ಥೆಯನ್ನು ಒಳಗೊಂಡಿರುವಂಥದ್ದು ಸಾಂಘಿಕವಾದ ಸಂಘಟನೆ, ಒಡನಾಟದ ಪ್ರಕ್ರಿಯೆ, ಹಾಗೆ ಗುರಿಗಳನ್ನು ಸಾಧಿಸಲಾಗ್ತದೆ ಮತ್ತು ಈಡೇರಿಸುವಂಥದ್ದು. ಅದನ್ನು ಅವರು ಸಾಮಾಜಿಕ ವ್ಯವಸ್ಥೆಯನ್ನು ಈ ರೀತಿಯಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ಯಾವುದೆಲ್ಲ? ಸಾಮಾಜಿಕ ವ್ಯವಸ್ಥೆ, ಸಾಂಸ್ಕೃತಿಕ ವ್ಯವಸ್ಥೆ, ವ್ಯಕ್ತಿತ್ವದ ವ್ಯವಸ್ಥೆ, ಜೈವಿಕ ವ್ಯವಸ್ಥೆ. ಈಗ ಟಾಲ್ಕಟ್ ಪರ್ಸನ್ನ ಬಗ್ಗೆ ಬರೆಯುವಾಗ ಸಾಮಾಜಿಕ ವ್ಯವಸ್ಥೆಗೆ ಅವರು ಸಹಾಯವನ್ನು, ತಿಳುವಳಿಕೆಯನ್ನು, ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಸಾಮಾಜಿಕ ವ್ಯವಸ್ಥೆಯ ಒಳಗೆ 4 ಮತ್ತೆ ಉಪವ್ಯವಸ್ಥೆಗಳಿರ್ತದೆ. ಅದು ಸಾಮಾಜಿಕ ವ್ಯವಸ್ಥೆ, ಸಾಂಸ್ಕೃತಿಕ ವ್ಯವಸ್ಥೆ, ವ್ಯಕ್ತಿತ್ವದ ವ್ಯವಸ್ಥೆ, ಜೈವಿಕ ವ್ಯವಸ್ಥೆ. ಇದಾದ ನಂತರ ಸಾಮಾಜಿಕ ವ್ಯವಸ್ಥೆಯು ವ್ಯಕ್ತಿಗಳ ಐಕ್ಯತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ವಿವರಿಸ್ತಾ ಇರುವಂಥದ್ದವರು. ಸಾಮಾಜಿಕ ವ್ಯವಸ್ಥೆ ಅಂದರೆ ಏನು? ಅದು ವ್ಯಕ್ತಿಗಳ ವ್ಯವಸ್ಥೆ. ಸಾಂಸ್ಕೃತಿಕ ವ್ಯವಸ್ಥೆ ಅಂದರೆ ಮಾದರಿ ಸಲಹುವಿಕೆ ಅಥವಾ ಬಿಗು ವ್ಯವಸ್ಥಾಪನೆ, ನಿರ್ವಹಣೆಯನ್ನು ಮಾಡುವುದು. ವ್ಯಕ್ತಿತ್ವದ ವ್ಯವಸ್ಥೆ ಅಂದರೆ ವ್ಯಕ್ತಿತ್ವಕ್ಕೆ ಒಂದು ಗುರಿ ಸಾಧನೆ ಮಾಡಬೇಕು, ಆ ವಿಷಯದ ಬಗ್ಗೆ ಇದೆ. ಜೈವಿಕ ವ್ಯವಸ್ಥೆ ಅಂದರೆ ಏನು? ಜೈವಿಕ ವ್ಯವಸ್ಥೆಯು ಹೊಂದಾಣಿಕೆಯನ್ನು ತರ್ತದೆ ಎನ್ನುವಂಥದ್ದು ಇದರೊಳಗೆ ಬರ್ತದೆ. ಕೆಲವೊಂದನ್ನು ಸ್ವಲ್ಪ ಪಾಯಿಂಟ್ಸ್ಗಳನ್ನು ಮಾತ್ರ ನೋಡಿಕೊಂಡು ಯಾವ ವಿಚಾರ ಅದರೊಳಗಿದೆ ಎನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಎಲ್ಲವನ್ನು ಓದ್ಕೊಳ್ಳುವಂಥದ್ದು, ಅದರ ವಿವರಣೆಯನ್ನು ತಿಳ್ಕೊಳ್ಳುವಂಥದ್ದು, ಆ ರೀತಿಯಾಗಿ ಮಾಡ್ತಾ ಹೋದರೆ ನಮಗೆ ಓದಲಿಕ್ಕೆ ಸಮಯವೇ ಸಾಕಾಗೋದಿಲ್ಲ. ಆದ್ದರಿಂದ ಎಲ್ಲವನ್ನು ಕೂಡ ವಿವರಣೆಯೆಲ್ಲ ಓದಬೇಕಂತಿಲ್ಲ. ನೀವೇನು ಮಾಡಿ, ಪಾಯಿಂಟ್ಸನ್ನು ಬರ್ಕೊಳ್ಳಿ, ಪಾಯಿಂಟ್ಸನ್ನು ಓದ್ಕೊಳ್ಳಿ. ಅಷ್ಟು ಮಾಡಿ ಅದಕ್ಕೆ ನಿಮಗೆ ಬೇಕಾದ ರೀತಿಯಲ್ಲಿ ವಿವರಣೆಯನ್ನು ಕೊಡಿ. ಅಂದರೆ ಪಾಯಿಂಟ್ಸಿಗೆ ಸಂಬಂಧಪಟ್ಟಂಥ ವಿವರಣೆಯನ್ನು ನೀವು ಕೊಡಬೇಕು. ಈಗ ನಾವು ಓದ್ತಾ ಇರುವಂಥದ್ದು ಸಾಮಾಜಿಕ ಗುಂಪು. ಸಾಮಾಜಿಕ ಗುಂಪಿನ ಕಾರ್ಯಗಳನ್ನು 2-3 ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು. ಇದು ಸಾಮಾಜಿಕ ಗುಂಪುಗಳ ಬಗ್ಗೆ, ಸಾಮಾಜಿಕ ಗುಂಪುಗಳ ಕಾರ್ಯದ ಬಗ್ಗೆ. ಸಾಮಾಜಿಕ ಗುಂಪು ಅಂದರೆ ಏನು? ಸಾಮಾಜಿಕ ಗುಂಪು ಅಂದರೆ ಏನು ಅರ್ಥ? ಇಲ್ಲಿ ನೋಡಿ, ಸಾಮಾಜಿಕ ಗುಂಪು ಎನ್ನುವಂಥದ್ದು 2-3 ವ್ಯಕ್ತಿಗಳು ಅಥವಾ ಕನಿಷ್ಠ ತುಂಬ ವ್ಯಕ್ತಿಗಳಿದ್ದರೆ ಅದು ಗುಂಪು. ಇಲ್ಲಿ ಒಬ್ಬ ಇದ್ದರೆ ಗುಂಪು ಆಗೋದಿಲ್ಲ ಅಲ್ಲ, 2ಕ್ಕಿಂತ ಹೆಚ್ಚಿನ ಸದಸ್ಯರು ಇರುವಂತಹ ವ್ಯಕ್ತಿಗಳಿರುವಂತಹ ಒಂದು ಗುಂಪಿಗೆ ಸಾಮಾಜಿಕ ಗುಂಪು ಅಂತ ಹೇಳುವಂಥದ್ದು. ಈ ಗುಂಪುಗಳ ಕಾರ್ಯ ಏನು? ಏನೆಲ್ಲ ಕಾರ್ಯಗಳನ್ನು ಮಾಡ್ತದೆ ಈ ಗುಂಪು? ಅದರಲ್ಲಿ ಒಟ್ಟು 3 ಕಾರ್ಯಗಳನ್ನು ನೋಡ್ಬೋದು. ಗುಂಪುಗಳ ನಿಮಿತ್ತ ಸಾಧಕ ಪಾತ್ರ, ಗುಂಪುಗಳಲ್ಲಿನ ಅಭಿವ್ಯಕ್ತತೆ, ಗುಂಪುಗಳ ಪ್ರೋತ್ಸಾಹಕ ಪಾತ್ರ. ಗುಂಪುಗಳು ಎಲ್ಲ ರೀತಿಯ ಚಟುವಟಿಕೆಗಳನ್ನು ಮಾಡ್ತದೆ, ಅವರಿಗೆ ಬೇಕಾದಂಥ ಸಹಕಾರಗಳನ್ನು ಒದಗಿಸಿಕೊಡ್ತದೆ, ಆಹಾರವನ್ನು ಹುಡುಕುವಿಕೆ, ರಕ್ಷಣೆಯನ್ನು ಮಾಡುವಂಥದ್ದು, ಅದನ್ನೆಲ್ಲ ನಾವು ಹಾಕ್ತಾ ಹೋಗಬೇಕು ಸ್ನೇಹಿತರೆ. ಒಂದು ಗುಂಪು ಅಂತ ಹೇಳಿದ ಕೂಡಲೇ ಈಗ ನೀವು ನಿಮ್ಮ ಊರಲ್ಲಿ ಒಂದು ಉದಾಹರಣೆಗೆ ನಮ್ಮ ಊರಲ್ಲಿ ಕೆಲವು ಗುಂಪುಗಳಿರ್ತದೆ. ಸ್ವಸಹಾಯಕ ಗುಂಪು ಇರ್ಬೋದು, ಬೇರೆ ರೀತಿಯ ಗುಂಪುಗಳಿರ್ಬೋದು, ಸ್ತ್ರೀ ಶಕ್ತಿಯ ಗುಂಪುಗಳಿರ್ಬೋದು, ಪುರುಷರ ಗುಂಪು ಇರ್ಬೋದು. ಈ ರೀತಿಯ ಗುಂಪುಗಳು ಏನು ಕಾರ್ಯ ಮಾಡ್ತದೆ? ಒಂದು, ರಕ್ಷಣೆಯ ಕೆಲಸಗಳನ್ನು ಮಾಡ್ತದೆ, ಸಹಾಯ ಮಾಡುವ ಕೆಲಸವನ್ನು ಮಾಡ್ತದೆ, ಆಹಾರ ಹುಡುಕಾಟದ ಕೆಲಸವನ್ನು ಮಾಡ್ತದೆ, ಆರ್ಥಿಕ ಸ್ಥಾನಮಾನಕ್ಕೆ ಹುಡುಕಾಟ ಕೆಲಸ ಮಾಡ್ತದೆ, ತಮ್ಮ ಹಣ ಸಂಪಾದನೆ ಮಾಡುವುದಕ್ಕೆ ಕೆಲಸಗಳನ್ನು ಮಾಡುವಂಥದ್ದು ಗುಂಪುಗಳ ಕಾರ್ಯಗಳಲ್ಲಿ ಇರುವಂಥದ್ದು. ನಾವು ಕೆಲವೊಂದನ್ನೆಲ್ಲ ಯೋಚನೆ ಮಾಡಬೇಕು. ನಮ್ಮ ಸಮಾಜದಲ್ಲಿ ಆಗುವಂಥ ವಿಚಾರಗಳೇ ಇಲ್ಲಿ ಇರೋದ್ರಿಂದ ಆ ವಿಚಾರಗಳನ್ನೆಲ್ಲ ನಾವೇ ಕೆಲವೊಂದು ಬರಿತಾ ಹೋಗ್ಬೋದು, ನಾವೇ ಪಾಯಿಂಟ್ಸ್ಗಳನ್ನು ಹಾಕ್ಬೋದು. ಪುಸ್ತಕದಲ್ಲಿರುವಂತೆಯೇ ಬರಿಬೇಕಾ ಎನ್ನುವಂಥದ್ದು ಕೆಲವರ ಪ್ರಶ್ನೆ ಆಗಿತ್ತು. ಹಾಗೇನೂ ಇಲ್ಲ, ಪುಸ್ತಕದಲ್ಲೇ ಇರಬೇಕಾದಂತಹ ವಿವರಣೆಯನ್ನು ಬರಿಬೇಕು ಅಂತಿಲ್ಲ. ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿದ್ದರೆ ಅಲ್ಲೇನಾಗ್ತದೆ ಅಂದರೆ ಹೆಚ್ಚು ಯೋಚನೆ ಮಾಡಲಿಕ್ಕೆ ಸಮಯಾವಕಾಶ ಇಲ್ಲ ಅಲ್ವಾ. ನಾವು ಸರಿಯಾಗಿ ಪಾಯಿಂಟ್ಸನ್ನು ಕಲಿತುಕೊಂಡ್ರೆ ಆ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗ್ಬೋದು. ಅದಾದ ನಂತರ ವಿವರಣೆಯನ್ನು ಫಾಸ್ಟಾಗಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ನಮಗೆ ಪಾಯಿಂಟ್ಸೇ ಗೊತ್ತಿರೋದಿಲ್ವ ಆವಾಗ ನಾವೇನು ಮಾಡ್ತೇವೆ, ಯೋಚನೆ ಮಾಡಲಿಕ್ಕೆ ಆರಂಭ ಮಾಡ್ತೇವೆ. ಯಾವಾಗ ಯೋಚನೆ ಮಾಡಲಿಕ್ಕೆ ಆರಂಭ ಮಾಡ್ತೇವೆ ಅಲ್ಲಿ ಸಮಯ ಹೋಗೋದು ಗೊತ್ತೇ ಆಗೋದಿಲ್ಲ. ಪರೀಕ್ಷೆಯ ದಿವಸ, ಪರೀಕ್ಷೆಯ ಹೊತ್ತಿನಲ್ಲಿ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಕೊನೆಯದಾದ ಪ್ರಶ್ನೆಗಳಿಗೆ ಉತ್ತರ ಬರಲಿಕ್ಕೆ ಸ್ವಲ್ಪನೂ ಸಮಯ ಇರೋದಿಲ್ಲ.
ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬನ್ನಿ, ಬಿಟ್ಟು ಬರಬೇಡಿ. ಈಗ 7 ಪ್ರಶ್ನೆ ಕೊಟ್ಟಾಗ ಅದರಲ್ಲಿ 4 ಪ್ರಶ್ನೆಯನ್ನು ಬರೀಬೇಕು ಅಂತ ಇದ್ದಾಗ 4 ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬನ್ನಿ, ಸ್ಕಿಪ್ ಮಾಡಬೇಡಿ. ಒಂದು ವೇಳೆ ನೀವು ನನಗೆ ಗೊತ್ತೇ ಇಲ್ಲ ಆನ್ಸರ್, ನನಗೆ ಅದಕ್ಕೆ ಏನೂ ಗೊತ್ತಿಲ್ಲ, ಅದರಿಂದ ನಾನು ಬರೀತಿಲ್ಲ ಅಂತ ಯೋಚನೆ ಮಾಡಬೇಡಿ. ಏನು ಬರೀಲಿಕ್ಕೆ ನಿಮಗೆ ಸಾಧ್ಯವೋ ಆ ಒಂದು ಪ್ರಶ್ನೆಗೆ ಇಟ್ಟುಕೊಂಡು ಆ ಪ್ರಶ್ನೆಗೆ ಸಂಬಂಧವಾಗಿ ನಿಮಗೆ ಏನೆಲ್ಲ ಬರೀಲಿಕ್ಕೆ ಯೋಚನೆಗಳು ಬರ್ತದೋ ಅದನ್ನೇ ಬರೀರಿ ಸ್ನೇಹಿತರೆ. ಆದರೆ ಬಿಟ್ಟು ಬರುವಂಥ ಕೆಲಸಕ್ಕೆ ಹೋಗಬೇಡಿ. ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬನ್ನಿ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಉತ್ತರವನ್ನು ಬರೆದು ಬನ್ನಿ. ಒಂದು ಗೊತ್ತಿಲ್ಲದಂತಹ ಪ್ರಶ್ನೆ ನಿಮಗೆ ಸಿಕ್ಕಿದಾಗ ನೀವೇನು ಮಾಡಬೇಕು ಅಂದರೆ ಅದಕ್ಕೆ ರಿಲೇಟೆಡ್ ಆಗಿರುವಂತಹ, ಅದಕ್ಕೆ ಒಂದು ಹೊಂದಾಣಿಕೆ ಆಗಿರುವಂತಹ ಯಾವುದೇ ಪ್ರಶ್ನೋತ್ತರದ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ, ಆ ಪಾಯಿಂಟ್ಸ್ಗಳನ್ನೇ ವಿವರಿಸ್ತಾ ಹೋಗಿ. ಆ ಬರಿಬೇಕಾದ್ರೆ ಆ ಪ್ರಶ್ನೆಯನ್ನು ಜೊತೆಗೆ ಹಾಕ್ಕೊಂಡು ಬರೀರಿ. ಯಾವಾಗ ಒಂದು ಪ್ರಶ್ನೆಯನ್ನು ಕೊಡ್ತಾರೆ, ಈಗ ಒಂದು ಸಮಾಜಶಾಸ್ತ್ರದಲ್ಲಿ ಯಾವುದೇ ಒಂದು ಪ್ರಶ್ನೆಯನ್ನು ಕೊಡ್ತಾರೆ ಅಂತ ಇಟ್ಕೊಳ್ಬೇಕು, ನಿಮಗೆ ಅದು ಏನೂ ಗೊತ್ತಿಲ್ಲ ಅಂತಾದರೆ ಅದಕ್ಕೆ ಸಂಬಂಧಪಟ್ಟಂಥದ್ದು ಅದರ ಅಕ್ಕಪಕ್ಕದ ಪಾಠಗಳನ್ನು ನಿಮಗೆ ಯೋಚನೆ ಮಾಡಿದಾಗ ಅದಕ್ಕೆ ಏನೆಲ್ಲ ನಿಮಗೆ ವಿಚಾರಗಳು ಬರ್ತದೋ ಅದೇ ಪಾಯಿಂಟ್ಸನ್ನು ಬರಿತಾ ಅದರ ವಿವರಣೆಯನ್ನು ಕೊಡ್ತಾ ಹೋಗಿ ಸ್ನೇಹಿತರೆ. ಯಾಕಂದರೆ ನಮಗೆ ಪಾಸ್ ಅಂಕ ಸಿಗಲಿಕ್ಕೆ ಸ್ವಲ್ಪ ಆದರೂ ಕೂಡ ಅದು ಸಹಾಯ ಆಗ್ಬೋದು ಎನ್ನುವಂತಹ ದೃಷ್ಟಿಯಿಂದ ನಾನು ಹೇಳ್ತಾ ಇರುವಂಥದ್ದು. ಇವಾಗ ನಿಮ್ಮ ಒಂದು ಪ್ರಶ್ನೆ ಇರ್ಬೋದು, ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತಾದರೆ ಆ ರೀತಿಯ ತಪ್ಪು ಉತ್ತರಗಳನ್ನು ಬರೆದ್ರೆ ಅಥವಾ ಸರಿ ಉತ್ತರ ಆಗಿಲ್ಲ ಅಂತ ಆದರೆ ನಮಗೆ ಏನು ಪ್ರಯೋಜನ ಆ ರೀತಿ ಬರೆಯೋದ್ರಿಂದ ಅಂತ ಇರ್ಬೋದು. ಆದರೆ ನಾನು ಹೇಳ್ತಾ ಇರುವಂಥದ್ದು, ಕೆಲವೊಮ್ಮೆ ನೀವು ಬರೆದಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಿದೆ ಅಂತಾದರೆ ಖಂಡಿತವಾಗಿಯೂ ಅವರು ನಿಮಗೆ ಅಂಕಗಳನ್ನು ಕೊಡ್ತಾರಲ್ವ. ಆ 1-2 ಅಂಕಗಳು ನಿಮ್ಮ ಪಾಸ್ ಅಂಕಕ್ಕೆ ಸಹಾಯ ಆದರೆ ಎಷ್ಟು ಒಳ್ಳೆಯದಾಗ್ತದೆ ನೋಡಿ. ಆ ರೀತಿಯ 1-2 ಅಂಕಗಳು ನಿಮಗೆ ಸಿಕ್ಕಿ ನೀವು ಪಾಸ್ ಆದರೆ ನಿಮಗೇ ಒಳ್ಳೆಯದಲ್ವ. ಆದ್ದರಿಂದ ನಾನು ಹೇಳ್ತಾ ಇರುವಂಥದ್ದು, ಏನು ಕೂಡ ಗೊತ್ತಿಲ್ಲ ಅಂತಾದರೂ ಕೂಡ ಬಿಟ್ಟು ಬರಬೇಡಿ. ಏನಾದರೂ ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರಗಳನ್ನಾದರೂ ಬರೆದು ಬನ್ನಿ. ಇನ್ನು ಓದ್ತಾ ಇರುವಂಥದ್ದು ನಾವು ಅಂತಸ್ತು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಭಾಗ. ಅಂತಸ್ತು ಅಂದರೆ ಏನು? ಅಂತಸ್ತು ಅಂದರೆ ಒಂದು ಗುಂಪಿನ ಪಾತ್ರ ರಚನೆ ಮತ್ತು ಅಂತಸ್ತು ರಚನೆಗಳೆರಡು ಒಂದೇ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿಯ ಸ್ಥಾನವನ್ನು ಅಂತಸ್ತು ಅಂತ ಹೇಳ್ಬೋದು. ಅಂತಸ್ತಿಗೆ ಇನ್ನೊಂದು ಬೇರೆ ಏನು ಅರ್ಥಗಳನ್ನು ಕೊಡ್ಬೋದು? ಅಂತಸ್ತಿನ ಬಗ್ಗೆ ಒಂದು ಸಾಮಾಜಿಕ ಸ್ಥಾನವನ್ನು ಒಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಹೊಂದಿರಬಹುದು. ಒಂದು ಕಾಲೇಜಿನಲ್ಲಿ ಸಮಾಜಶಾಸ್ತ್ರ ಅಧ್ಯಾಪಕ ಎಂಬ ಸ್ಥಾನವನ್ನು 4 ಜನ ಹೊಂದಿರಬಹುದು. ಆದರೆ ಕೆಲವು ಸಾಮಾಜಿಕ ಸ್ಥಾನಗಳು ಒಂದು ಸಮಯದಲ್ಲಿ ಒಬ್ಬರು ಮಾತ್ರ ಹೊಂದಿರುತ್ತಾರೆ. ಈಗ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿ, ಅವರು ಒಂದೇ ಸ್ಥಾನ, ಆ ಒಂದು ಸ್ಥಾನ ಇರುವಂಥದ್ದು ಒಬ್ಬರಿಗೆ. ಅಂತಸ್ತು ಅಂದರೆ ಅದು ಒಂದು ಸ್ಥಾನ, ಒಬ್ಬರಿಗೆ ಸಿಗುವಂತಹ ಸ್ಥಾನ. ಕೆಲವೊಂದು ಕ್ಷೇತ್ರದಲ್ಲಿ ಅನೇಕ ಜನರಿಗೆ ಆ ಸ್ಥಾನ ಇರ್ತದೆ, ಇನ್ನು ಕೆಲವು ಕಡೆಯಲ್ಲಿ ಒಂದೇ ಇರ್ತದೆ. ಈಗ ಯಾವುದೇ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ಅಂತ ಹೇಳಿದರೆ ಅದು ಇರುವಂಥದ್ದು ಒಬ್ಬರಿಗೆ. ಅದಾದ ನಂತರ ಸದಸ್ಯರು ಅಂತ ಹೇಳಿದಾಗ ಅಲ್ಲಿ ತುಂಬ ಜನರಿಗೆ ಆ ಸ್ಥಾನ ಸಿಗ್ತದಲ್ವ. ಅದೇ ರೀತಿ ಅಂತಸ್ತನ್ನು ಹೇಳುವಂಥದ್ದು. ಅಂತಸ್ತನ ಗುಣಲಕ್ಷಣಗಳು 5 ಅಂಕಕ್ಕೆ 10 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು. ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಆ ಪಾಯಿಂಟ್ಸನ್ನೇ ಬರೀರಿ. ನಂತರ 5 ಅಂಕಕ್ಕೆ ಬಂದಾಗ ಆ ಪಾಯಿಂಟ್ಸನ್ನೇ ಬರೆದು ನಂತರ ಸ್ವಲ್ಪ ವಿವರಣೆಯನ್ನು ಕೊಟ್ಟಿದ್ರೆ ಸಾಕು. 1-1.5 ಪುಟ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ಅಂತಸ್ತಿನ ಗುಣಲಕ್ಷಣಗಳನ್ನು 10 ಅಂಕಕ್ಕೆ ಕೊಟ್ಟರೆ 3-4 ಪುಟದಷ್ಟಾದರೂ ಬರೀಬೇಕಾಗ್ತದೆ. ಆವಾಗ ಮೊದಲಿಗೆ ನೀವು ಅಂತಸ್ತಿನ ಬರಿಬೇಕಾದ್ರೆ ಸ್ವಲ್ಪ ಪರಿಚಯವನ್ನು ಮಾಡಿಕೊಳ್ಬೇಕು. ಅದಾದ ನಂತರ ಅಂತಸ್ತು ಎಂದರೆ ಏನು ಎನ್ನುವ ಅರ್ಥವನ್ನು ಬರಿಬೇಕು. ಅದಾದ ನಂತರ ಅಂತಸ್ತಿನ ಗುಣಲಕ್ಷಣಗಳು ಅಂತ ಬರೆದು ಅದರಲ್ಲಿರುವಂತಹ 5-6 ಪಾಯಿಂಟ್ಸ್ 6-7 ಪಾಯಿಂಟ್ಸನ್ನು ಬರಿಬೇಕು. ಅದಾದ ನಂತರ ಒಂದೊಂದೇ ಪಾಯಿಂಟ್ಸನ್ನು ವಿವರಿಸ್ತಾ ಬರೀಬೇಕು. ಒಂದು ಪುಟದಲ್ಲಿ 2-3 ಪಾಯಿಂಟ್ಸ್ಗಳನ್ನು ಬರೆದು ವಿವರಿಸ್ತಾ ಹೋದರೆ ನಿಮಗೆ 3-4 ಪುಟ ಅಷ್ಟು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಈಗ ಅಂತಸ್ತಿನ ಗುಣಲಕ್ಷಣಗಳನ್ನು ನೋಡುವ. ಅಂತಸ್ತು ಸಮಾಜದ ಅಗತ್ಯಗಳ ಹಾಗೂ ಆಸಕ್ತಿಗಳ ಫಲಶ್ರುತಿ. ಏನು? ಅಂತಸ್ತು ಎನ್ನುವಂಥದ್ದು ಸಮಾಜದ ಅಗತ್ಯಗಳ ಹಾಗೂ ಆಸಕ್ತಿಗಳ ಫಲಶ್ರುತಿ. ಅಂತಸ್ತು ಇತರರ ಮೇಲೆ ನಿರ್ದಿಷ್ಟ ಮಟ್ಟದ ಅಧಿಕಾರವನ್ನು ಹೊಂದಿರುತ್ತದೆ. ಅಂತಸ್ತು ಸಾಪೇಕ್ಷವಾದದ್ದು. ಅಂತಸ್ತು ಸಾಮಾಜಿಕ ಸ್ತರ ವಿನ್ಯಾಸವನ್ನು ಸೂಚಿಸುತ್ತದೆ. ಅಂತಸ್ತು ಕೆಲವು ಸವಲತ್ತುಗಳನ್ನು ಮತ್ತು ವಿನಾಯಿತಿಗಳನ್ನು ಹೊಂದಿರುತ್ತದೆ. ಅಂತಸ್ತು ನಿರ್ದಿಷ್ಟ ಮಟ್ಟದ ಪ್ರತಿಷ್ಠೆಯನ್ನು ಹೊಂದಿದೆ. ಅಂತಸ್ತು ಸಂಭಾವನೆ ಪಡೆಯುವ ಹಕ್ಕನ್ನು ಒಳಗೊಂಡಿದೆ. ಅಂತಸ್ತನ್ನು ಪಾತ್ರದಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ.
ಇದು ಅಂತಸ್ತಿನ ಗುಣಲಕ್ಷಣಗಳು. ಇನ್ನು ಅಂತಸ್ತಿನ ವಿಧಗಳು. 2 ರೀತಿಯ ಅಂತಸ್ತಿನ ವಿಧಗಳಿದೆ. ಒಂದು ಆರೋಪಿತ ಅಂತಸ್ತು, ಮತ್ತೊಂದು ಸಾಧಿತ ಅಂತಸ್ತು. ಆರೋಪಿತ ಅಂತಸ್ತಿನ ನಿರ್ಧಾರಗಳೇನು? ಆರೋಪಿತ ಅಂತಸ್ತನ್ನು 4 ವರ್ಗಗಳನ್ನಾಗಿ ಮಾಡಲಾಗಿದೆ. ಲಿಂಗ, ವಯಸ್ಸು, ವಯೋಸಂಬಂಧ, ಬಂಧುತ್ವ. ಇದೆಲ್ಲ ಕೂಡ ಆರೋಪಿತ ಅಂತಸ್ತು. ಅಂದರೆ ಮೊದಲೇ ಇರುವಂಥದ್ದು, ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಲಿಂಗವನ್ನಾಗಲಿ, ವಯಸ್ಸನ್ನು, ವಯೋ ಸಂಬಂಧವನ್ನು, ಬಂಧುತ್ವವನ್ನು ಬದಲಿಸಲಿಕ್ಕೆ ಸಾಧ್ಯವಾ? ಇಲ್ಲ, ಅದನ್ನು ಬದಲಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಬರುವಂಥದ್ದು ಸಾಧಿತ ಅಂತಸ್ತು. ಸಾಧಿತ ಅಂತಸ್ತಿನಲ್ಲಿ ವ್ಯಕ್ತಿಯು ಮುಕ್ತ ಅಥವಾ ಮಾರುಕಟ್ಟೆಯ ಸ್ಪರ್ಧೆಯಲ್ಲಿ ಸಾಧನೆಯನ್ನು ಮಾಡಿರುವಂಥದ್ದು. ಈಗ ಒಬ್ಬ ವೈದ್ಯನಾಗುವಂಥದ್ದು, ಒಬ್ಬ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಆಗುವಂಥದ್ದು, ಮೆಕ್ಯಾನಿಕಲ್ ಇಂಜಿನಿಯರ್ ಆಗುವಂಥದ್ದು, ಅಧ್ಯಾಪಕರಾಗುವಂಥದ್ದು, ಇದೆಲ್ಲ ಕೂಡ ಅವರ ಸಾಧನೆ, ಅವರು ಮಾಡಿರುವಂಥ ಸಾಧನೆ. ಇದನ್ನು ಬದಲಿಸಲಿಕ್ಕೆ ಸಾಧ್ಯ. ಒಂದು ಸಾಧನೆಯನ್ನು ಬದಲಿಸ್ಬೋದು. ನಾವು ಕಲ್ತಿರುವಂಥದ್ದು ಮತ್ತೊಂದು ಕಲಿತು ಮತ್ತೊಂದು ಸಾಧನೆಯನ್ನು ಮಾಡುವಂಥದ್ದು. ಆದರೆ ಸಾಧಿತ ಅಂತಸ್ತು ಬದಲಾವಣೆ ಸಾಧ್ಯ, ಆದರೆ ಆರೋಪಿತ ಅಂತಸ್ತು ಬದಲಾವಣೆ ಸಾಧ್ಯ ಇಲ್ಲ. ಅದು ಆರಂಭದಿಂದಲೇ ಅದುವೇ ರೀತಿಯಲ್ಲಿ ಬಂದಿರುವಂಥದ್ದು. ಆದ್ದರಿಂದ ಆರೋಪಿತ ಅಂತಸ್ತು, ಸಾಧಿತ ಅಂತಸ್ತು ಅಂತ ಅದರಲ್ಲಿ ಬರ್ತದೆ. ತುಂಬಾ ಮುಖ್ಯವಾಗಿರುವಂಥದ್ದು. ಇನ್ನು ಬರುವಂಥದ್ದು ನಾವು ನೋಡುವಂಥದ್ದು, ನೋಡಿ, ಅಂತಸ್ತಿನ ಅರ್ಥ ನೋಡಿದರೆ, ಒಂದು ಸಮಾಜದಲ್ಲಿ ನಿರ್ದಿಷ್ಟ ಪಾತ್ರಗಳು ಮತ್ತು ಕರ್ತವ್ಯಗಳಿಗೆ ಸಂಬಂಧಿಸಿದ ಸ್ಥಾನ ಅಂತ ಹೇಳ್ತಾರೆ. ಒಂದು ಸಮಾಜದಲ್ಲಿ ನಿರ್ದಿಷ್ಟ ಪಾತ್ರಗಳು ಮತ್ತು ಕರ್ತವ್ಯಗಳಿಗೆ ಸಂಬಂಧಿಸಿದಂತಹ ಸ್ಥಾನವೇ ಅಂತಸ್ತು ಅಂತ ಬರ್ತದೆ. ನಮಗೆ ಇದನ್ನೆಲ್ಲ ಸಂಪೂರ್ಣವಾಗಿ ನಾನೆಲ್ಲ ಕೂಡ ಮುಖ್ಯವಾಗಿರುವಂಥದ್ದನ್ನು ಹೇಳ್ತಾ ಹೋಗ್ತೇನೆ. ಸಮಯಾವಕಾಶ ಇದ್ದರೆ ಮುಂದಿನ ತಿಂಗಳು ನಾವು ಪರೀಕ್ಷೆಯ ಸಮಯ ಬಂದಾಗ ಮತ್ತೊಮ್ಮೆ ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗುವ. ತುಂಬ ಕಷ್ಟವಾಗಿರುವಂತಹ ಪಾಠವನ್ನು ಕೂಡ ನಾನು ನಿಮಗೆ ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ ಸ್ನೇಹಿತರೆ. ಎಲ್ಲವನ್ನು ಕೂಡ ಮಾಡಲಿಕ್ಕೆ ನಮಗೆ ಸಮಯ ಸಾಕಾಗುವುದಿಲ್ಲ. ಆದ್ದರಿಂದ ನಾವು ಈ ರೀತಿಯಾಗಿ ಮುಖ್ಯವಾಗಿರುವಂಥದ್ದನ್ನು ಮಾತ್ರ ನೋಡ್ತಾ ಹೋಗುವ. ನೀವು ತಯಾರಿಯನ್ನು ಆರಂಭಿಸಿ, ಇವತ್ತಿನಿಂದಲೇ ನಿಮ್ಮ ತಯಾರಿಯನ್ನು ಆರಂಭಿಸಿ ಸ್ನೇಹಿತರೆ. ನಾನು ಪದೇ ಪದೇ ಹೇಳ್ತಾ ಇರುವಂಥದ್ದು, ಓದಬೇಕು ಅಂತಿಲ್ಲ, ನೀವು ಮೊದಲಿಗೆ ತಯಾರಿ ಮಾಡಬೇಕು. ನಿಮ್ಮ ಪರೀಕ್ಷೆಗೆ ನೀವು ತಯಾರಿಯನ್ನು ಮಾಡಿಕೊಳ್ಬೇಕು ಅಂತ ಆದರೆ ಪಾಯಿಂಟ್ಸನ್ನು ಬರ್ಕೊಳ್ಳಿ. ಪ್ರಶ್ನೆ ಬರೆದು ಅದರ ಪಾಯಿಂಟ್ಸನ್ನಾದರೂ ಬರ್ಕೊಳ್ತಾ ಹೋಗಿ. ಸಮಯ ಇಲ್ಲ, ಎಲ್ಲರಿಗೂ ಕೂಡ ಸಮಯ ಇಲ್ಲ. ದೂರ ಶಿಕ್ಷಣವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಆದರೆ ಬೇರೆಲ್ಲ ಕೆಲಸ ಅದರ ಜೊತೆಯಲ್ಲಿ ನಾವು ಇದನ್ನು ಓದ್ತಾ ಇದ್ದೇವೆ ಅಂದ ಮೇಲೆ ಪ್ರತಿಯೊಬ್ಬರೂ ಕೂಡ ಪಾಸ್ ಆಗಬೇಕು, ಪ್ರತಿಯೊಬ್ಬರೂ ಕೂಡ ಪದವಿಯನ್ನು ಪಡಿಬೇಕು ಅಂತಾದರೆ ಇವತ್ತಿನಿಂದಲೇ ನಿಮ್ಮ ತಯಾರಿಯನ್ನು ಆರಂಭಿಸಿ ಸ್ನೇಹಿತರೆ. ಇನ್ನಷ್ಟು ಲೇಟ್ ಮಾಡುವಂಥದ್ದು, ಸಮಯ ಇಲ್ಲ ಅಂತ ನಾವು ಕಾದು ಕುಳಿತುಕೊಂಡ್ರೆ ಸಮಯ ನಮಗೆ ಸಿಗುವುದಿಲ್ಲ. ಸಮಯವನ್ನು ನಾವು ಅದನ್ನು ಬಳಸ್ಕೊಳ್ಬೇಕು. ಇಲ್ಲದಿದ್ದರೆ ನಾಳೆ ಫ್ರೀ ಆಗ್ತೇವೆ, ನಾಡ್ದು ಫ್ರೀ ಆಗ್ತೇವೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ತೇವೆ ಅಷ್ಟೇ ಹೊರತು ಹೇಗಾದರೂ ಮಾಡಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ರತಿ ದಿವಸ 1 ಗಂಟೆಗಳ ಕಾಲ ಆದರೂ ಕೂಡ ನಿಮ್ಮ ತಯಾರಿಯನ್ನು ಆರಂಭಿಸಿ ಸ್ನೇಹಿತರೆ. ಆವಾಗ ನಿಮಗೆ ಪರೀಕ್ಷೆ ತುಂಬಾ ಸುಲಭ ಆಗ್ತದೆ. ಇನ್ನು ಸಂಯೋಜನೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸಂಯೋಜನೆ ಅಂದರೆ ಏನು? ಹೊಂದಿಕೊಳ್ಳುವಂಥದ್ದು, ಹೊಂದಾಣಿಕೆಯಾಗುವಂಥದ್ದು. ಅದು ಹೊಂದಿಕೆಯನ್ನೇ ನಾವು ಸಂಯೋಜನೆ ಅಂತ ಹೇಳ್ಬೋದು. ಹೊಸ ಸನ್ನಿವೇಶಕ್ಕೆ ಹೊಂದಿಕೊಳ್ಳುವಂಥದ್ದು ಸಂಯೋಜನೆಯಾಗುವಂಥದ್ದು ಅಂತ ಹೇಳುವಂಥದ್ದು. ಸಂಯೋಜನೆಯ ವಿಧಾನಗಳೇನು? ಘರ್ಷಣೆಯಲ್ಲಿ ತೊಡಗಿರುವ ಗುಂಪುಗಳ ನಡುವಣ ವೈರತ್ವವು ತಾತ್ಕಾಲಿಕವಾಗಿ ನಿರ್ಬಂಧಿಸಲ್ಪಟ್ಟಿರುವುದನ್ನೇ ಸಂಯೋಜನೆ ಎಂಬುದಾಗಿ ಪಾರ್ಕ್ ಮತ್ತು ಬರ್ಗೆಸ್ ಅವರು ಹೇಳ್ತಾರೆ. ಏನು ಹೇಳ್ತಾರೆ? ಒಂದು ಜಗಳ ಆಗಿದೆ, ಆ ಜಗಳಗಳ ನಡುವೆ ವೈರತ್ವವನ್ನು ನಿರ್ಬಂಧಿಸಿ, ಆ ವೈರತ್ವವನ್ನು ದೂರ ಇಟ್ಟು ಮತ್ತೊಮ್ಮೆ ಸೇರುವಂಥದ್ದಿದೆಯಲ್ಲ, ಅದು ಸಂಯೋಜನೆ. ಘರ್ಷಣೆಯಲ್ಲಿ ತೊಡಗಿರುವಂತಹ ಗುಂಪುಗಳ ನಡುವಣ ವೈರತ್ವವು ತಾತ್ಕಾಲಿಕವಾಗಿ ನಿರ್ಬಂಧಿಸಲ್ಪಟ್ಟಿರುವುದನ್ನೇ, ಶಾಶ್ವತವಾಗಿ ಅಲ್ಲ, ತಾತ್ಕಾಲಿಕವಾಗಿ ಕೆಲವು ಸಮಯಗಳವರೆಗೆ ಅದನ್ನು ಬಿಟ್ಟು ಸಂಯೋಜನೆ ಎನ್ನುವಂಥದ್ದು ಪಾರ್ಕ್ ಮತ್ತು ಬರ್ಗೆಸ್ ಅವರ ಪ್ರಕಾರ. ಸಂಯೋಜನೆಯ ವಿಧಾನಗಳೇನು? ಸಂಯೋಜನೆ ಆಗಲಿಕ್ಕೆ ಈಗ 2 ಗುಂಪು ಜಗಳ ಮಾಡಿದೆ. ಆ ಕಡೆಯ ಎ ಗುಂಪು ಮತ್ತೊಂದು ಬಿ ಗುಂಪು. ಎ ಗುಂಪು ಮತ್ತು ಬಿ ಗುಂಪುಗಳ ನಡುವೆ ತುಂಬಾ ಜಗಳ ಆಗಿದೆ.
ಜಗಳ ಆಗಿ ಎ ಗುಂಪು ಬಿ ಗುಂಪಿನ ಜೊತೆಯವರಲ್ಲಿ ಮಾತನಾಡುವುದಿಲ್ಲ, ಬಿ ಗುಂಪು ಎ ಗುಂಪಿನವರಲ್ಲಿ ಹೋಗುವುದಿಲ್ಲ. ಆದರೆ ಯಾವುದೋ ಒಂದು ಕಾರಣಕ್ಕೆ ತಾತ್ಕಾಲಿಕವಾಗಿ ಅವರ ವೈರತ್ವವನ್ನು ಬದಿಗಿಟ್ಟಿದ್ದಾರೆ. ಎ ಗುಂಪು ಮತ್ತು ಬಿ ಗುಂಪಿನ ನಡುವೆ ಕೋಪ ಇದ್ದರೂ ಕೂಡ ಯಾವುದೋ ಒಂದು ಕಾರಣಕ್ಕಾಗಿ ಅವರ ಕೋಪವನ್ನು ಬದಿಗಿಟ್ಟು ಸ್ವಲ್ಪ ಸಮಯ ಚಂದವಾಗಿದ್ದೇವೆ, ಈಗ ನಾವು ಉತ್ತಮವಾದ ಸಂಬಂಧ ಇದೆ ಎನ್ನುವಂಥ ರೀತಿಯಲ್ಲಿ ಅವರು ಸಂಯೋಜನೆ ಮಾಡ್ತಾರೆ. ಇದು ಸಂಯೋಜನೆ ಆಗಿರ್ತದೆ. ಆದರೆ ಅದಕ್ಕೆ ಕಾರಣ ಏನು? ಒಂದು, ಬಲಪ್ರಯೋಗಕ್ಕೆ ಮಣಿಯುವುದು, ಬಲಪ್ರಯೋಗದಿಂದ. ಮತ್ತೊಂದು, ಪಾರಸ್ಪರಿಕ ಒಪ್ಪಂದ, ಮಧ್ಯಸ್ಥಿಕೆ ಮತ್ತು ಸಂಧಾನ. ಮಧ್ಯಸ್ಥಿಕೆ ಮಾಡ್ತಾರೆ ಕೆಲವರು, ಮೂರನೇ ವ್ಯಕ್ತಿ ಬಂದು ನಾನು ಮಧ್ಯಸ್ಥಿಕೆ ಮಾಡ್ತೇನೆ, ನಿಮ್ಮ ಇಬ್ಬರ ನಡುವಿನ ಕೋಪವನ್ನು ನಾನು ತೆಗಿಸ್ತೇನೆ ಅಂತ ಹೇಳಿ ಮಧ್ಯಸ್ಥಿಕೆ ಸಂಧಾನ ಮಾಡ್ತಾರೆ. ಇಲ್ಲದಿದ್ದರೆ ಎ ಅವರು ಮತ್ತು ಬಿ ಗುಂಪಿನವರು ಪರಸ್ಪರ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಬಲಪ್ರಯೋಗಕ್ಕೆ ಕೆಲವರ ಬಲವಂತವಾಗಿ ಮಾಡ್ತಾರೆ. ಯಾರಾದರೂ ಅಕ್ಕ ತಂಗಿ ಇರ್ಬೋದು ಅಥವಾ ಸಂಬಂಧಿಕರಿರ್ಬೋದು, ಬಲವಂತವಾಗಿ ಇಲ್ಲ ನೀವು ರಾಜಿ ಆಗಬೇಕು, ನೀವು ಕೋಪ ಮಾಡಬಾರದು ಅಂತ ಬಲವಂತವಾಗಿ ಮಾಡಿದರೆ ಆಗ್ತದೆ. ಉದಾತ್ತತೆ, ಕೆಲವೊಮ್ಮೆ ಇಬ್ಬರ ನಡುವೆ ಉದಾತ್ತತೆ ಬಂದಾಗ ತಾರ್ಕಿಕೀಕರಣ, ಒಂದು ಬಗೆಯ ಸಂಯೋಜನೆ. ಒಬ್ಬ ವ್ಯಕ್ತಿಯು ತನ್ನಲ್ಲಿನ ವಾಸ್ತವ ದೋಷವನ್ನು ಒಪ್ಪಿಕೊಳ್ಳದೆ ತನ್ನ ವರ್ತನೆಗೆ ತೋರಿಕೆಯ ನೆಪಗಳನ್ನು ಅಥವಾ ವಿವರಣೆಗಳನ್ನು ನೀಡುವುದೇ ತಾರ್ಕಿಕೀಕರಣ. ತರ್ಕ ಮಾಡುವಂಥದ್ದು, ತರ್ಕವನ್ನು ಮಾಡಿ ಈ ರೀತಿ ಆಗುವುದು. ಇದು ಸಂಯೋಜನೆಯ ವಿಧಾನಗಳಾಗಿದೆ. ಸಂಯೋಜನೆಯ ವಿಧಾನಗಳಿಗೆ ಮುಖ್ಯವಾದವುಗಳೆಂದರೆ ಬಲಪ್ರಯೋಗಕ್ಕೆ ಮಣಿಯುವುದು, ಪಾರಸ್ಪರಿಕ ಒಪ್ಪಂದ, ಮಧ್ಯಸ್ಥಿಕೆ ಮತ್ತು ಸಂಧಾನ, ಉದಾತ್ತತೆ, ತಾರ್ಕಿಕೀಕರಣ. ಅದು ಸಂಯೋಜನೆಗೆ ಕಾರಣವಾಗಿರುವಂಥ ಅಂಶಗಳು. ಇನ್ನು ನಾವು ಓದುವಂಥದ್ದು ಬ್ಲಾಕ್ 3ಗೆ ನಾವೀಗ ಬಂದಿದ್ದೇವೆ. ಬ್ಲಾಕ್ 3ರಲ್ಲಿ ನಾವು ನೋಡಿದರೆ ಸಂಸ್ಕೃತಿಯ ಮೂಲಾಂಶ ಇದೆ. ಮೊದಲಿಗೆ ಸಂಸ್ಕೃತಿಯ ಅರ್ಥವನ್ನು ತಿಳ್ಕೊಳ್ಳಿ. ಏನು ಸಂಸ್ಕೃತಿ? ಸಂಸ್ಕೃತಿ ಎಂದರೆ ಮಾನವನು ಕಲಿಯಬಹುದಾದ, ಪಡೆಯಲ್ಪಟ್ಟಂತಹ ಮತ್ತು ರಚಿಸುವಂತಹ ಬೃಹತ್ ಪ್ರಮಾಣದ ಜ್ಞಾನ ಇದೆಯಲ್ಲ, ಅದುವೇ ಸಂಸ್ಕೃತಿ. ಸಂಸ್ಕೃತಿ ಮತ್ತು ನಾಗರಿಕತೆಯ ನಡುವಿನ ಭಿನ್ನತೆಗಳನ್ನು ಸ್ಪಷ್ಟವಾಗಿ ಗುರುತಿಸಿದ್ದು ಆಲ್ಫ್ರೆಡ್ ವೆಬರ್. ನಾಗರಿಕತೆ ಮತ್ತು ಸಂಸ್ಕೃತಿಯಲ್ಲಿ ಭಿನ್ನತೆ ಇದೆ. ಕೆಲವರು ಸಂಸ್ಕೃತಿಯೇ ನಾಗರಿಕತೆ ಅಂತ ಹೇಳ್ತಾರೆ, ಆದರೆ ಅದರಲ್ಲಿ ಭಿನ್ನತೆ ಇದೆ ಅಂತ ಹೇಳಿದವರು ಆಲ್ಫ್ರೆಡ್ ವೆಬರ್. ಸಂಸ್ಕೃತಿಯ ಬಗ್ಗೆ ಬೇರೆ ಬೇರೆ ಅರ್ಥಗಳನ್ನು ನೀಡ್ತಾರೆ. ಈ ಸಂಸ್ಕೃತಿಯು ವ್ಯಾಖ್ಯೆಗಳನ್ನು ನೋಡಿದರೆ ಸಂಸ್ಕೃತಿ ಅಂದರೆ ಏನು? ಸಂಸ್ಕೃತಿ ಅಂದರೆ ಜ್ಞಾನ. ಇನ್ನು ಕೆಲವರು ಹೇಳ್ತಾರೆ ಸಂಸ್ಕೃತಿ ಅಂದರೆ ಏನು? ಸಂಸ್ಕೃತಿ ಅಂದರೆ ನಂಬಿಕೆ, ಸಂಸ್ಕೃತಿ ಅಂದರೆ ಕಲೆ, ನೀತಿ, ಸಂಪ್ರದಾಯ. ಜ್ಞಾನ, ನಂಬಿಕೆ, ಕಲೆ, ನೀತಿಗಳು, ಕಾನೂನು, ಸಂಪ್ರದಾಯ ಸಮಾಜದ ಸದಸ್ಯನಾಗಿ ಮಾನವನು ಪಡೆದುಕೊಳ್ಳಬಹುದಾದಂತಹ ಇನ್ಯಾವುದೇ ಸಾಮರ್ಥ್ಯಗಳನ್ನು ಮತ್ತು ಅಭ್ಯಾಸಗಳ ಸಂಕೀರ್ಣ ಸಮುಚ್ಚಯವೇ ಸಂಸ್ಕೃತಿ ಅಂತ ಹೇಳುವಂಥದ್ದು. ಸಂಸ್ಕೃತಿಯ ಮೂಲಾಂಶಗಳೇನು? ಸಂಸ್ಕೃತಿಯ ಮೂಲಾಂಶಗಳಲ್ಲಿ ಜ್ಞಾನ, ನಂಬಿಕೆಗಳು, ಮೌಲ್ಯಗಳು ಮತ್ತು ನಿಯಮಗಳು, ಸಂಜ್ಞೆಗಳು ಇದೆಲ್ಲ ಕೂಡ ಸಂಸ್ಕೃತಿಯಲ್ಲಿ ಬರುವಂತಹ ವಿಚಾರಗಳು. ಇನ್ನು ನಾವು ನೋಡಿದರೆ ಯಾವುದನ್ನು ಓದ್ಕೊಳ್ಳಿಕ್ಕಿದೆ? ಸಾಂಸ್ಕೃತಿಕ ಹಿಂಬೀಳಿಕೆ. ಸಾಂಸ್ಕೃತಿಕ ಹಿಂಬೀಳಿಕೆ ಎನ್ನುವಂತಹ ಪ್ರಶ್ನೆ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ನಾನು ನೋಡಿದ್ದೇನೆ. ಇದು 10 ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆಯಾಗಿದೆ. ಸಾಂಸ್ಕೃತಿಕ ಹಿಂಬೀಳಿಕೆ ಅಂತ ಬಂದಾಗ ಅವರು ಅದರಲ್ಲಿ ಪಾಯಿಂಟ್ಸನ್ನು ಕೊಡಲಿಲ್ಲ. ನಾವೇ ಕೆಲವೊಂದು ವಿಚಾರಗಳನ್ನು ಬರಿತಾ ಹೋಗಬೇಕಾಗ್ತದೆ. ಏನು ಸಾಂಸ್ಕೃತಿಕ ಹಿಂಬೀಳಿಕೆ ಎನ್ನುವಂಥದ್ದು? ಬದಲಾವಣೆಯ ಬಯಕೆಯೊಂದನ್ನು ಬಿಟ್ಟು ಬೇರೆಲ್ಲವೂ ಕೂಡ ಬದಲಾಗುವುದು ಎಂಬ ಹೇಳಿಕೆ ಬದಲಾವಣೆಯ ಸಾರ್ವತ್ರಿಕ ಮತ್ತು ಅನಿವಾರ್ಯತೆಯ ಬಗ್ಗೆ ನಮ್ಮ ಗಮನ ಸೆಳೆಯುತ್ತದೆ. ಸಂಸ್ಕೃತಿ ಯಾಕೆ ಹಿಂದೆ ಬೀಳ್ತಾ ಇದೆ? ಹಿಂಬೀಳಿಕೆ ಯಾಕೆ ಕಾರಣ? ಸಾಮಾಜಿಕ ಜೀವನದಲ್ಲಿನ ಬದಲಾವಣೆ ಅನೇಕ ಕಾರಣಗಳಿಂದ ಆಗುವಂಥದ್ದು. ಸಾಮಾಜಿಕ ಬದಲಾವಣೆಯ ಕೆಲವು ಪ್ರಧಾನ ನಿಯೋಗಿಗಳೆಂದರೆ ಜನಸಂಖ್ಯೆ, ಭೌತಿಕ ಪರಿಸರ, ತಂತ್ರಜ್ಞಾನ, ಸಾಮಾಜಿಕ ಚಳುವಳಿ. ಇವೆಲ್ಲವುಗಳಲ್ಲಿ ಸಂಸ್ಕೃತಿ ಮತ್ತು ತಂತ್ರಜ್ಞಾನ ನಡುವಿನ ಸಂಬಂಧ ಮಾತ್ರ ವಿಶಿಷ್ಟ, ವಿಚಿತ್ರ. ಇದೊಂದು ಕುತೂಹಲಕಾರಿಯಾದ ಮತ್ತು ವೈರುಧ್ಯದಿಂದ ಕೂಡಿದ ಚಿತ್ರಣ ನೀಡುವುದರಿಂದ ಇದನ್ನು ವಿಲಿಯಂ ಫೀಲ್ಡಿಂಗ್ ಆಗ್ಬರ್ನ್ ಅವರು ಸಂಸ್ಕೃತಿ ಮತ್ತು ತಂತ್ರಜ್ಞಾನಗಳ ನಡುವಿನ ಸಂಬಂಧದ ಬಗ್ಗೆ ಅಧ್ಯಯನ ಮಾಡಲು ಆಕರ್ಷಿತರಾದರು.
ಇದರಲ್ಲಿ ವಿಲಿಯಂ ಫೀಲ್ಡಿಂಗ್ ಆಗ್ಬರ್ನವರು ಹೇಳುವಂತೆ ತಂತ್ರಜ್ಞಾನವು ಸಾಂಸ್ಕೃತಿಕ ಬದಲಾವಣೆಗೆ ಒತ್ತು ನೀಡುವುದು, ಆದರೆ ಸಾಮಾಜಿಕ ಜೀವನದ 2 ಕ್ಷೇತ್ರಗಳಲ್ಲಿ ಬದಲಾವಣೆಯ ದರವು ವ್ಯತ್ಯಾಸದಿಂದ ಕೂಡಿರುತ್ತದೆ. ತಂತ್ರಜ್ಞಾನ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರುವುದು, ಆದರೆ ಸಂಸ್ಕೃತಿಯ ವಿವಿಧ ಭಾಗಗಳು ಸರಿಸಮಾನವಾಗಿ ಈ ಪ್ರಭಾವಕ್ಕೆ ಪ್ರತಿಕ್ರಿಯಿಸುವುದಿಲ್ಲ ಎಂಬುದು ಅವರ ವಾದ. ಇದರಲ್ಲಿ ಭೌತಿಕ ಮತ್ತು ಅಭೌತಿಕ ಸಂಸ್ಕೃತಿಗಳು ಅಂತ ಇರುತ್ತದೆ. ಅವರ ಸಾಂಸ್ಕೃತಿಕ ಹಿಂಬೀಳುವಿಕೆ ಪ್ರಾಕ್ ಕಲ್ಪನೆಯ ಪ್ರಕಾರ ಭೌತಿಕ ಸಂಸ್ಕೃತಿಯು ಇತರರಿಗಿಂತ ಶೀಘ್ರದಲ್ಲಿ ಬದಲಾವಣೆ ಹೊಂದುತ್ತದೆ. ಸಾಂಸ್ಕೃತಿಕ ಹಿಂಬೀಳಿಕೆ ಆಗಲಿಕ್ಕೆ ಏನು ಕಾರಣ ಅಂತ ಕೇಳಿದಾಗ ಅದಕ್ಕೆ 2: ಭೌತಿಕ ಸಂಸ್ಕೃತಿ ಮತ್ತು ಅಭೌತಿಕ ಸಂಸ್ಕೃತಿ. ಸಾಂಸ್ಕೃತಿಕ ಹಿಂಬೀಳಿಕೆ ಮುಖ್ಯವಾದ ಕಾರಣ ಭೌತಿಕ ಸಂಸ್ಕೃತಿಯು ಇತರರಿಗಿಂತ ಶೀಘ್ರದಲ್ಲಿ ಬದಲಾವಣೆ ಹೊಂದುತ್ತದೆ. ಆ ನಂತರವು ಒತ್ತಡ ಮತ್ತು ಸಂಘರ್ಷದ ಮೂಲವಾಗಿದೆ. ಆದರೆ ಭೌತಿಕ ಸಂಸ್ಕೃತಿ ಅದು ಉತ್ಪಾದಿಸಲ್ಪಟ್ಟಂಥ ವಸ್ತು ಇರ್ಬೋದು, ಫ್ಯಾಕ್ಟ್ರಿಗಳು, ಮನೆ, ಕಾರು, ಅದೆಲ್ಲ ಕೂಡ ಭೌತಿಕ ಸಂಸ್ಕೃತಿಯಲ್ಲಿ ಬರ್ತದೆ. ಅಭೌತಿಕ ಸಂಸ್ಕೃತಿಯಲ್ಲಿ ಅದು ಬೇಗ ಬದಲಾವಣೆ ಹೊಂದುತ್ತದೆ ಮತ್ತು ಒತ್ತಡ ಇರುತ್ತದೆ, ಸಂಘರ್ಷ ಇರುತ್ತದೆ. ಆದರೆ ಭೌತಿಕ ಸಂಸ್ಕೃತಿ ಎನ್ನುವಂಥದ್ದು ಮನೆ, ಫ್ಯಾಕ್ಟ್ರಿ, ಕಾರು ಅದೆಲ್ಲ ಕೂಡ ಭೌತಿಕ ವಸ್ತುಗಳು, ಆವಿಷ್ಕಾರ ಮಾಡುವಂಥದ್ದು, ತಂತ್ರಜ್ಞಾನದಲ್ಲಿ ಬದಲಾವಣೆ ಒಳಗೊಂಡಿರುವಂಥದ್ದು. ಅಭೌತಿಕ ಸಂಸ್ಕೃತಿಯವರು ಒಗ್ಗಿಕೊಳ್ಳುವಂತಹ ಸಂಸ್ಕೃತಿ ಯಾವುದು? ಕುಟುಂಬ, ದೇವಸ್ಥಾನ, ಶಾಲೆ, ಇದೆಲ್ಲ ನಾವು ಅದರಲ್ಲಿ ಒಗ್ಗಿಕೊಳ್ಬೇಕಾಗ್ತದೆ. ಅದನ್ನು ಬದಲಾವಣೆ ಮಾಡಲು ಸಾಧ್ಯ ಇಲ್ಲ, ಅದನ್ನು ಆವಿಷ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಂತ್ರಜ್ಞಾನಗಳ ಬದಲಾವಣೆ ಇಲ್ಲ. ಅದು ಕುಟುಂಬವೇ, ದೇವಸ್ಥಾನ, ಶಾಲೆಗಳಂಥ ಸಾಮಾಜಿಕ ಸಂಸ್ಥೆಗಳು, ಕಾನೂನು, ಧರ್ಮ, ಸಂಪ್ರದಾಯ, ಸರ್ಕಾರ, ರಾಜಕೀಯ ಪಕ್ಷಗಳಂಥ ರಾಜಕೀಯ ಸಂಸ್ಥೆಗಳು ಕೂಡ ಅದರಲ್ಲಿ ಒಳಗೊಂಡಿರ್ತದೆ. ಸಾಂಸ್ಕೃತಿಕ ಹಿಂಬೀಳಿಕೆಗೆ ಮತ್ತೊಂದು ಕಾರಣ ಅಂದರೆ ಅಭ್ಯಾಸ ಮತ್ತು ಜಡತ್ವ. ಒಂದು ಭೌತ ಸಂಸ್ಕೃತಿ ಮತ್ತು ಅಭೌತ ಸಂಸ್ಕೃತಿ. ಸಾಂಸ್ಕೃತಿಕ ಹಿಂಬೀಳಿಕೆಗೆ 2 ಕಾರಣಗಳು: ಭೌತ ಸಂಸ್ಕೃತಿ ಮತ್ತು ಅಭೌತ ಸಂಸ್ಕೃತಿ. ಮತ್ತೊಂದು ಅಭ್ಯಾಸ ಮತ್ತು ಜಡತ್ವ. ಅಭ್ಯಾಸ ಮತ್ತು ಜಡತ್ವ ಕೂಡ ಇದಕ್ಕೆ ಕಾರಣ ಆಗಿದೆ ಅಂತ ನಾವು ಬರಿತಾ ಹೋಗಬೇಕು. ಇನ್ನು ನಾವು ಇದರಲ್ಲಿ ನೋಡುವಂಥದ್ದು ಸಂಸ್ಕೃತಿಯ ಗುಣಲಕ್ಷಣಗಳು. ಸಂಸ್ಕೃತಿಯ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಬಂದಾಗ ಅದರಲ್ಲಿ ಪಾಯಿಂಟ್ಸ್ಗಳನ್ನು ಹೋಗಬೇಕು. ಸಂಸ್ಕೃತಿಯು ಸನ್ನಿವೇಶವನ್ನು ವ್ಯಾಖ್ಯಾನಿಸುತ್ತದೆ. ನಮಗೇನು ಮಾಡ್ತದೆ ಸಂಸ್ಕೃತಿ? ಈ ಒಂದು ಸನ್ನಿವೇಶವನ್ನು ತಿಳಿಸಿಕೊಡ್ತದೆ. ಸಂಸ್ಕೃತಿಯು ಸನ್ನಿವೇಶವನ್ನು ವ್ಯಾಖ್ಯಾನಿಸುತ್ತದೆ. ಜ್ಞಾನಾರ್ಜನೆಯ ಭಂಡಾರವನ್ನು ಹೆಚ್ಚಿಸುತ್ತದೆ. ಅದನ್ನು ನಾವು ಬೇರೆ ಬೇರೆ ಪಾಯಿಂಟ್ಸ್ ಆಗಿ ಬರ್ಕೊಳ್ಳಿ ಸ್ನೇಹಿತರೆ. ಒಂದು ಉದ್ದದ ಪಾಯಿಂಟ್ಸ್ ಆಗಿ ತಗೊಂಡ್ರೆ ನಿಮಗೆ ಪಾಯಿಂಟ್ಸ್ ಕಡಿಮೆ ಆಗ್ತದೆ. ಆ ಪಾಯಿಂಟ್ಸ್ಗಳು ನಮಗೆ ಹೆಚ್ಚು ಪಾಯಿಂಟ್ಸ್ಗಳನ್ನು ನಾವು ಬರೆದ್ರೆ ನಮಗೆ ಪುಟವನ್ನು ಭರ್ತಿ ಮಾಡಲಿಕ್ಕೆ ಕೂಡ ಸಹಾಯ ಆಗ್ತದೆ. ಅದರಿಂದ ಸಣ್ಣ ಸಣ್ಣ ಪಾಯಿಂಟ್ಸನ್ನು ಕೂಡ ಒಂದೊಂದು ಪಾಯಿಂಟ್ಸ್ ಆಗಿ ತಗೊಳ್ಳಿ ನೀವು. ಒಂದು, ಸಂಸ್ಕೃತಿಯು ಸನ್ನಿವೇಶವನ್ನು ವ್ಯಾಖ್ಯಾನಿಸುತ್ತದೆ. 2, ಜ್ಞಾನಾರ್ಜನೆಯ ಭಂಡಾರವನ್ನು ಹೆಚ್ಚಿಸುತ್ತದೆ. 3, ಸಂಸ್ಕೃತಿಯು ಮನೋಧೋರಣೆಗಳ, ಮೌಲ್ಯಗಳನ್ನು, ಗುರಿಗಳನ್ನು, ನಡವಳಿಕೆಗಳ ಮಾದರಿಗಳನ್ನು ನಿರೂಪಿಸುತ್ತದೆ. ಸಂಸ್ಕೃತಿಯು ನಮ್ಮ ಜೀವನ ವೃತ್ತಿಯನ್ನು ನಿರ್ಧರಿಸುತ್ತದೆ. ಸಂಸ್ಕೃತಿಯು ಸ್ಥಿರ, ಸಮಗ್ರ, ಚಲನಾತ್ಮಕ, ಸಂಯೋಜಕವಾದದ್ದು. ಸಂಸ್ಕೃತಿ ಎನ್ನುವಂಥದ್ದು ಸ್ಥಿರ, ಸಮಗ್ರ, ಚಲನಾತ್ಮಕ ಮತ್ತು ಸಂಯೋಜಕವಾದದ್ದು. ಸಂಸ್ಕೃತಿಯು ತೃಪ್ತಿಪಡಿಸುತ್ತದೆ ಹಾಗೂ ಇದು ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿದೆ. ಸಂಸ್ಕೃತಿ ಏನು ಮಾಡ್ತದೆ? ತೃಪ್ತಿಪಡಿಸ್ತದೆ. ಸಂಸ್ಕೃತಿ ಎನ್ನುವಂಥದ್ದು ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿರುತ್ತದೆ. ಈ ಸಮಾಜದಲ್ಲಿ ಒಂದು ರೀತಿಯ ಸಂಸ್ಕೃತಿ ಇದ್ದರೆ ಮತ್ತೊಂದು ಸಮಾಜದಲ್ಲಿ ಮತ್ತೊಂದು ರೀತಿಯ ಸಂಸ್ಕೃತಿ ಇರ್ತದೆ. ಸಂಸ್ಕೃತಿ ತೃಪ್ತಿಯನ್ನು ಕೂಡ ಕೊಡ್ತದೆ. ಸಂಸ್ಕೃತಿಯು ಸಾಮಾಜಿಕ, ಭಾವನಾತ್ಮಕ, ಆದರ್ಶಾತ್ಮಕ, ಜೀವಶಾಸ್ತ್ರೀಯ ಉತ್ಪನ್ನವಾಗಿದೆ. ಸಂಸ್ಕೃತಿ ಎನ್ನುವಂಥದ್ದು ಏನಾಗಿದೆ? ಸಾಮಾಜಿಕ, ಭಾವನಾತ್ಮಕ, ಆದರ್ಶಾತ್ಮಕ, ಜೀವಶಾಸ್ತ್ರೀಯ ಉತ್ಪನ್ನವಾಗಿದೆ. ಇದು ಸಂಸ್ಕೃತಿಯ ಗುಣಲಕ್ಷಣಗಳಲ್ಲಿ ಬರ್ತದೆ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ, ಸಂಸ್ಕೃತಿಯ ಗುಣಲಕ್ಷಣಗಳು. ಸಂಸ್ಕೃತಿಯ ಗುಣಲಕ್ಷಣ ಏನೆಲ್ಲ ಬರ್ತದೆ ಹೇಳಿ? ಮತ್ತೊಮ್ಮೆ ಹೇಳ್ತಾ ಹೋಗ್ತಾನೆ. ಸಂಸ್ಕೃತಿಯ ಗುಣಲಕ್ಷಣಗಳು: ಸಂಸ್ಕೃತಿಯು ಸನ್ನಿವೇಶವನ್ನು ವ್ಯಾಖ್ಯಾನಿಸುತ್ತದೆ, ಜ್ಞಾನಾರ್ಜನೆಯ ಭಂಡಾರವನ್ನು ಹೆಚ್ಚಿಸುತ್ತದೆ, ಮನೋಧೋರಣೆಗಳನ್ನು ಅದು ನಿರೂಪಿಸುತ್ತದೆ, ಮೌಲ್ಯಗಳನ್ನು ನಿರೂಪಿಸುತ್ತದೆ, ಗುರಿಗಳನ್ನು ನಿರೂಪಿಸುತ್ತದೆ, ನಡವಳಿಕೆಗಳ ಮಾದರಿಗಳನ್ನು ನಿರೂಪಿಸುತ್ತದೆ. ಸಂಸ್ಕೃತಿಯು ನಮ್ಮ ಜೀವನದ ವೃತ್ತಿಯನ್ನೇ ನಿರ್ಧರಿಸುತ್ತದೆ.
ಸಂಸ್ಕೃತಿಯು ಸ್ಥಿರ, ಸಮಗ್ರ, ಚಲನಾತ್ಮಕ ಮತ್ತು ಸಂಯೋಜಕವಾದದ್ದು. ಸಂಸ್ಕೃತಿಯು ತೃಪ್ತಿಯನ್ನು ಕೊಡ್ತದೆ. ಸಂಸ್ಕೃತಿಯು ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿದೆ. ಸಂಸ್ಕೃತಿಯು ಸಾಮಾಜಿಕ, ಭಾವನಾತ್ಮಕ, ಆದರ್ಶಾತ್ಮಕ ಮತ್ತು ಜೀವಶಾಸ್ತ್ರೀಯ ಉತ್ಪನ್ನವಾಗಿದೆ. ಇದು ಸಂಸ್ಕೃತಿಯ ಲಕ್ಷಣಗಳಲ್ಲಿ ಬರ್ತದೆ. ಸಂಸ್ಕೃತಿಯ ಬಗೆಗಳು ಭೌತಿಕ ಸಂಸ್ಕೃತಿ ಮತ್ತು ಅಭೌತಿಕ ಸಂಸ್ಕೃತಿ ಎನ್ನುವಂಥದ್ದು ಬರ್ತದೆ. ಇಲ್ಲಿ ನೋಡಿ, ಪುಟ ಸ್ವಲ್ಪ ಪುಸ್ತಕವು ಪ್ರಿಂಟ್ ಆಗಬೇಕಾದ್ರೆ ಹೀಗೆ ಉಲ್ಟಾಗಿ ಬಂದಿದೆ. ನಾವು ಇದನ್ನು ನೋಡ್ಕೊಳ್ಬೇಕಾದ್ರೆ ನಮಗೆ ಸಾಮಾಜೀಕರಣದ ಬಗ್ಗೆ ಸ್ವಲ್ಪ ಅಲ್ಲಿ 1-2-3 ಪೇಜ್ ಗೊತ್ತಾಗ್ತಾ ಇಲ್ಲ. ಮತ್ತೆ ಸರಿಯಾಗಿದೆ ನೋಡಿ. ಸಾಮಾಜೀಕರಣ ಮುಖ್ಯವಾಗಿರುವಂತಹ ಮತ್ತೊಂದು ಪ್ರಶ್ನೆ, ಸಾಮಾಜೀಕರಣ. ಸಾಮಾಜೀಕರಣ ಅಂದ್ರೇನು? ಸಾಮಾಜೀಕರಣ ಅಂದರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಪಂಚದ ರೀತಿ ನೀತಿಗಳಿಗೆ ಪರಿಚಯಿಸುವ ಕ್ರಿಯೆ. ನಮ್ಮ ಸಮಾಜದ ರೀತಿ ನೀತಿಗಳನ್ನು ಪರಿಚಯ ಮಾಡುವಂತಹ ಒಂದು ಪ್ರಕ್ರಿಯೆ ಸಾಮಾಜೀಕರಣ. ಅದನ್ನು ವ್ಯಾಖ್ಯೆಗಳಲ್ಲಿ ನಾವು ಕಲಿಯುವುದಾದರೆ, ಅಕ್ಬರ್ನವರ ಪ್ರಕಾರ ಸಾಮಾಜೀಕರಣವನ್ನು ಎಲ್ಲ ಜನರು ಒಂದು ಗುಂಪಿನ ನಿಯಮಗಳ ಬಗ್ಗೆ ಅರಿತು ಅದನ್ನು ಹೊಂದಿಕೊಳ್ಳಲು ಕಲಿಯುತ್ತಾರೆಯೋ ಅಂಥ ಒಂದು ಪ್ರಕ್ರಿಯೆ ಸಾಮಾಜೀಕರಣ. ಸಾಮಾಜೀಕರಣ ಅಂದ್ರೇನು? ಎಲ್ಲ ಜನರು ಒಂದು ಗುಂಪಿನ ನಿಯಮಗಳನ್ನು ತಿಳಿದು ಅದನ್ನು ಕಲಿತಾರಲ್ವ, ಆ ಕಲಿಯುತ್ತಾರೆಯೋ ಅಂತಹ ಒಂದು ಪ್ರಕ್ರಿಯೆಯೇ ಸಾಮಾಜೀಕರಣ ಅಂತ ಹೇಳುವಂಥದ್ದು. ಇನ್ನು ಸಾಮಾಜೀಕರಣದಲ್ಲಿ ಏನು ಓದಲಿಕ್ಕಿದೆ ನಮಗೆ? ಸಾಮಾಜೀಕರಣದ ಪ್ರಕ್ರಿಯೆಗಳೇನು? ಸಾಮಾಜೀಕರಣದಲ್ಲಿ ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಕಾಣುತ್ತೇವೆ. ಏನದು? ಸಾಮಾಜೀಕರಣದ ಪ್ರಕ್ರಿಯೆಗಳು ಅನುಕರಣೆ, ಸಲಹೆ, ಗುರುತಿಸುವಿಕೆ, ಭಾಷೆ, ಇದೆಲ್ಲ ಕೂಡ ಪ್ರಕ್ರಿಯೆಯೊಳಗೆ ಬರ್ತದೆ. ಸಾಮಾಜೀಕರಣದ ಪ್ರಕ್ರಿಯೆ ಅನುಕರಣೆ, ಸಲಹೆ, ಅನುಕಂಪ, ಸ್ಪರ್ಧೆ, ಗುರುತಿಸುವಿಕೆ, ಆಮೇಲೆ ಭಾಷೆ. ಸಾಮಾಜೀಕರಣದ ಪ್ರಕ್ರಿಯೆಗಳು ಅನುಕರಣೆ, ಸಲಹೆ, ಗುರುತಿಸುವಿಕೆ, ಭಾಷೆ. ಅನುಕರಣೆ, ಸಲಹೆ, ಅನುಕಂಪ, ಸ್ಪರ್ಧೆ, ಗುರುತಿಸುವಿಕೆ ಮತ್ತು ಭಾಷೆ ಬರ್ತದೆ. ಇನ್ನು ಸಾಮಾಜೀಕರಣದ ಪ್ರಕಾರಗಳನ್ನು ತಿಳಿಸಿ ಅಂತ 10 ಅಂಕಕ್ಕೆ ಕೇಳಿದ್ದಾರೆ. ಸಾಮಾಜೀಕರಣದ ವಿಧಗಳು ಅಥವಾ ಪ್ರಕಾರಗಳು. ಅದರಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಾಮಾಜೀಕರಣ. ವ್ಯಕ್ತಿಯ ಜೀವನ ಚಕ್ರದ ಹಂತಗಳಲ್ಲಿ ಏನು ಬರ್ತದೆ? ಶೈಶವ್ಯವಸ್ಥೆ, ಬಾಲ್ಯಾವಸ್ಥೆ, ಪ್ರೌಢಾವ್ಯವಸ್ಥೆ, ವೃದ್ಧಾಪ್ಯ. ಇದು ವ್ಯಕ್ತಿಯ ಜೀವನ ಚಕ್ರದ ಹಂತಗಳಲ್ಲಿ ಬರ್ತದೆ ನೋಡಿ. ಶೈಶವ್ಯವಸ್ಥೆ, ಬಾಲ್ಯಾವ್ಯವಸ್ಥೆ, ಯೌವನಾವಸ್ಥೆ, ಪ್ರೌಢಾವಸ್ಥೆ ಮತ್ತು ವೃದ್ಧಾಪ್ಯ. 3ನೇ ಪಾಯಿಂಟ್ ನಿರೀಕ್ಷಣಾ ಸಾಮಾಜೀಕರಣ. ವ್ಯತಿರಿಕ್ತ ಮತ್ತು ಪ್ರತಿ ಸಾಮಾಜೀಕರಣ. 5ನೇ ಪಾಯಿಂಟ್ ಮರು ಅಥವಾ ಪುನರ್ ಸಾಮಾಜೀಕರಣ. ಕಾಠಿಣ್ಯತೆ. 6ನೇ ಪಾಯಿಂಟ್ ಕಾಠಿಣ್ಯತೆ. ಒಟ್ಟು 6 ಪಾಯಿಂಟ್ಸ್ಗಳು ಸಾಮಾಜೀಕರಣದ ಪ್ರಕಾರಗಳು ಅಥವಾ ಸಾಮಾಜೀಕರಣದ ವಿಧಗಳಲ್ಲಿ ಬರುವಂಥದ್ದು. ಸಾಮಾಜೀಕರಣ ಪ್ರಕಾರಗಳು, ವಿಧಾನಗಳು. ಇನ್ನೊಮ್ಮೆ ಹೇಳ್ತಾ ಹೋಗ್ತೇನೆ ಪಾಯಿಂಟ್ಸನ್ನು. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಾಮಾಜೀಕರಣ. ವ್ಯಕ್ತಿಯ ಜೀವನ ಚಕ್ರದ ಹಂತಗಳು. ನಿರೀಕ್ಷಣಾ ಸಾಮಾಜೀಕರಣ. ವ್ಯತಿರಿಕ್ತ ಅಥವಾ ಪ್ರತಿ ಸಾಮಾಜೀಕರಣ. ಮರು ಅಥವಾ ಪುನರ್ ಸಾಮಾಜೀಕರಣ. ಆಮೇಲೆ ಕಾಠಿಣ್ಯತೆ.
ಇನ್ನು ಬರುವಂತಹ ಮುಖ್ಯವಾಗಿರುವಂತಹ ಒಂದು ಪಾಯಿಂಟ್ಸ್ ಅಂದರೆ ಸಾಮಾಜೀಕರಣದ ನಿಯೋಗಿಗಳನ್ನು ತಿಳಿಸಿ. ಸಾಮಾಜೀಕರಣ, ಈ ಒಂದು ಸಾಮಾಜೀಕರಣ ಆಗಲಿಕ್ಕೆ ಅಂದರೆ ಒಂದು ಸಮಾಜದಲ್ಲಿರುವಂಥ ಯಾವುದಾದ್ರೂ ಒಂದು ನಿಯಮವನ್ನು ತಿಳ್ಕೊಂಡು, ನಮ್ಮ ಸಮುದಾಯ ಅಥವಾ ನಮ್ಮ ಸಮಾಜದಲ್ಲಿರುವಂಥ ನಿಯಮವನ್ನು ತಿಳ್ಕೊಂಡು ಅದೇ ರೀತಿಯಲ್ಲಿ ಜೀವನ ಮಾಡುವಂಥ ಒಂದು ಕ್ರಮ ಇದೆಯಲ್ಲ, ಅದು ಸಾಮಾಜೀಕರಣ. ಈ ಸಾಮಾಜೀಕರಣ ಆಗಲಿಕ್ಕೆ ಬೇರೆ ಬೇರೆ ವ್ಯಕ್ತಿಗಳು ಕಾರಣ ಆಗಬೇಕು ಅಥವಾ ಯಾವುದಾದ್ರೂ ಒಂದು ನಿಯೋಗಿ ಕಾರಣ ಆಗಬೇಕು. ಏನೆಲ್ಲ ಕಾರಣ ಇದೆ? ಸಾಮಾಜೀಕರಣದ ನಿಯೋಗಿಗಳಲ್ಲಿ ಕುಟುಂಬ, ಶಾಲೆ, ಸಮವಯಸ್ಕರ ಗುಂಪು, ಸಮೂಹ ಮಾಧ್ಯಮ, ತಂತ್ರಜ್ಞಾನ, ಉದ್ಯೋಗದ ಸ್ಥಳ ಹಾಗೆ ರಾಜ್ಯ. ಒಟ್ಟು 6 ಪಾಯಿಂಟ್ಸ್ಗಳಿವೆ. ಅದರಲ್ಲಿ ಸಾಮಾಜೀಕರಣದ ನಿಯೋಗಿಗಳು. ಮೊದಲನೇದಾಗಿ ಕುಟುಂಬ. ಸಾಮಾಜೀಕರಣದ ನಿಯೋಗಿಗಳಲ್ಲಿ ಮೊದಲನೇದಾಗಿ ಕುಟುಂಬ. ಸಾಮಾಜೀಕರಣದ ನಿಯೋಗಿಗಳು 293 ಪುಟ ಸಂಖ್ಯೆಯಲ್ಲಿದೆ ನೋಡಿ. ಕುಟುಂಬ. ಕುಟುಂಬದ ನಂತರ ಶಾಲೆ. ಕುಟುಂಬ, ಶಾಲೆ, ಸಮವಯಸ್ಕರ ಸಮೂಹ. ಸಮವಯಸ್ಕರ ಸಮೂಹ. ಸಮವಯಸ್ಕರ ಸಮೂಹ. ಸಮೂಹ ಮಾಧ್ಯಮ. ಸಮೂಹ ಮಾಧ್ಯಮ. ತಂತ್ರಜ್ಞಾನ ಹಾಗೂ ಉದ್ಯೋಗದ ಸ್ಥಳ. ತಂತ್ರಜ್ಞಾನ ಹಾಗೂ ಉದ್ಯೋಗದ ಸ್ಥಳ ರಾಜ್ಯ. ಇವಿಷ್ಟು ಅದರಲ್ಲಿ ಬರುವಂಥದ್ದು ಅಂಶ. ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಾಮಾಜೀಕರಣದ ಸಿದ್ಧಾಂತಗಳು. ಇಲ್ಲಿ 3 ಸಿದ್ಧಾಂತಗಳನ್ನು ಕಾಣ್ಬೋದು. ಚಾರ್ಲ್ಸ್ ಹರ್ಟನ್ ಕೂಲೆಯವರ ಬಿಂಬಿತ ಸ್ವಪ್ರಜ್ಞೆಯ ಸಿದ್ಧಾಂತ, ಜಾರ್ಜ್ ಹರ್ಬರ್ಟ್ ವೀಡ್ ಅವರ ಸಾಮಾನ್ಯೀಕೃತ ಇತರರು, ಸಿಗ್ಮಂಡ್ ಫ್ರಾಯ್ಡ್ ಅವರ ವ್ಯಕ್ತಿತ್ವದ ಬೆಳವಣಿಗೆ ಸಿದ್ಧಾಂತ. ಇವಿಷ್ಟು ಸಿದ್ಧಾಂತವು ಸಾಮಾಜೀಕರಣದ ಸಿದ್ಧಾಂತದ ಒಳಗೆ ಬರ್ತದೆ. ಮತ್ತೊಮ್ಮೆ ಹೇಳ್ತಾ ಹೋಗ್ತಾನೆ ನೋಡಿ. ಸಾಮಾಜೀಕರಣದ ಸಿದ್ಧಾಂತಗಳು ಚಾರ್ಲ್ಸ್ ಹರ್ಟನ್ ಕೂಲೆಯವರ ಬಿಂಬಿತ ಸ್ವಪ್ರಜ್ಞೆಯ ಸಿದ್ಧಾಂತ. ಬಿಂಬಿತ ಸ್ವಪ್ರಜ್ಞೆಯ ಸಿದ್ಧಾಂತ. ಜಾರ್ಜ್ ಹರ್ಬರ್ಟ್ ವೀಡ್. ಜಾರ್ಜ್ ಹರ್ಬರ್ಟ್ ವೀಡ್ನವರ ಪ್ರಕಾರ ಸಾಮಾನ್ಯೀಕೃತ ಇತರರು. ಸಾಮಾನ್ಯೀಕೃತ ಇತರರು. ಸಿಗ್ಮಂಡ್ ಫ್ರಾಯ್ಡ್ ಅವರ ವ್ಯಕ್ತಿತ್ವದ ಬೆಳವಣಿಗೆ. ಸಿಗ್ಮಂಡ್ ಫ್ರಾಯ್ಡ್ ಅವರ ವ್ಯಕ್ತಿತ್ವದ ಬೆಳವಣಿಗೆ. ಚಾರ್ಲ್ಸ್ ಹರ್ಟನ್ ಕೂಲೆಯವರು ಅಮೇರಿಕ ದೇಶದ ಸಮಾಜಶಾಸ್ತ್ರಜ್ಞರು. ಅವರು ಮನಸ್ಸು ಮತ್ತು ಸಮಾಜಗಳು ಎರಡು ಬಗ್ಗೆ ಹೇಳ್ತಾರೆ. ಮನಸ್ಸು ಮತ್ತು ಸಮಾಜದ ಬಗ್ಗೆ ವಿವರಿಸ್ತಾರೆ. ಮನಸ್ಸು ಮತ್ತು ಸಮಾಜ ಎಂಬುದು ಒಂದು ನಾಣ್ಯದ 2 ಮುಖ ಇದ್ದಂತೆ ಎನ್ನುವಂಥದ್ದು ಚಾರ್ಲ್ಸ್ ಹರ್ಟನ್ ಕೂಲೆಯವರ ಅಭಿಪ್ರಾಯ. ಮನಸ್ಸು ಸಾಮಾಜಿಕವಾದದ್ದು, ಸಮಾಜ ಮಾನಸಿಕವಾದದ್ದು ಎಂಬುದು ಅವರ ಒಂದು ವಾದ. ಮನಸ್ಸು ಸಾಮಾಜಿಕವಾದದ್ದು, ಸಮಾಜ ಮಾನಸಿಕವಾದದ್ದು ಎನ್ನುವಂಥದ್ದು. ಅವರು ಯಾವ ಸಿದ್ಧಾಂತವನ್ನು ಹೇಳ್ತಾರೆ? ಬಿಂಬಿತ ಸ್ವಪ್ರಜ್ಞೆಯ ಸಿದ್ಧಾಂತದ ಬಗ್ಗೆ ವಿವರಿಸ್ತಾರೆ. ಅದರಲ್ಲಿರುವಂಥ ವಿಚಾರ ಏನು? ಚಾರ್ಲ್ಸ್ ಹರ್ಟನ್ ಕೂಲೆಯವರು ಬಿಂಬಿತ ಸ್ವಪ್ರಜ್ಞೆಯ ಸಿದ್ಧಾಂತಗಳನ್ನು 3 ಹಂತಗಳಲ್ಲಿ ವಿವರಿಸ್ತಾರೆ. ಮೊದಲು ನಾವು ಹೇಗೆ ಕಾಣುತ್ತೇವೆ ಎಂಬುದನ್ನು ಕಲ್ಪಿಸಿಕೊಳ್ಳುತ್ತೇವೆ. ಆಮೇಲೆ ಆ ಕಲ್ಪನೆಯಲ್ಲಿ ಬೇರೆ ಜನರು ನಮ್ಮ ಬಗ್ಗೆ ಹೇಗೆ ಯೋಚಿಸುತ್ತಾರೆ ಎಂಬುದನ್ನು ಯೋಚನೆ ಮಾಡ್ತೇವೆ. 3ನೇದಾಗಿ ನಮ್ಮ ಬಗ್ಗೆ ಬೇರೆಯವರು ಈ ರೀತಿ ಅಭಿಪ್ರಾಯ ನೀಡಿರಬಹುದೆಂದು ಭಾವಿಸಿ ನಾವೇ ಮೌಲ್ಯೀಕರಿಸಿದಾಗ ನಮ್ಮ ಬಗ್ಗೆ ನಾವೇ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಬಿಂಬಿತ ಸ್ವಪ್ರಜ್ಞೆಯ ಸಿದ್ಧಾಂತದಲ್ಲಿ ಅವರು ವಿವರಿಸ್ತಾರೆ. ಉದಾಹರಣೆಯನ್ನು ಕೊಡ್ತಾರೆ. ವಿದ್ಯಾರ್ಥಿಯು ಬುದ್ಧಿವಂತನಲ್ಲ ಹಾಗೂ ಮೂರ್ಖನೆಂದು ಭಾವಿಸುತ್ತಾನೆ. ಮುಂದುವರಿಯುತ್ತಾ ವಿದ್ಯಾರ್ಥಿಯು ಮೂರ್ಖನೆಂದು ಭಾವಿಸುತ್ತಾನೆ. ಇಲ್ಲಿ ಗಮನಿಸಿದ್ದೇನೆಂದರೆ ಅಧ್ಯಾಪಕರು ವಿದ್ಯಾರ್ಥಿಯನ್ನು ಟೀಕಿಸಿದ್ದೇಕೆಂದರೆ ವಿದ್ಯಾರ್ಥಿಯು ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲಿ ಎಂದು. ಆದರೆ ವಿದ್ಯಾರ್ಥಿಯು ಅಧ್ಯಾಪಕರು ಅವನನ್ನು ದಡ್ಡನೆಂದು ಯೋಚಿಸುತ್ತಾರೆ. ಆದರೆ ನಿಜವಾಗಲೂ ಅಧ್ಯಾಪಕರು ಅವನನ್ನು ದಡ್ಡನೆಂದು ಕರೆದಿರುವುದಿಲ್ಲ. ಇದು ಅವನದೇ ತೀರ್ಮಾನವಾಗಿರುವಂಥದ್ದು. ಅದಕ್ಕೆ ಇಲ್ಲಿ ಬಿಂಬಿತ ಸ್ವಪ್ರಜ್ಞೆಯ ಸಿದ್ಧಾಂತ ಅಂತ ಹೇಳುವಂಥದ್ದು. ಇನ್ನು ಜಾರ್ಜ್ ಹರ್ಬರ್ಟ್ ವೀಡ್ ಅವರು ಒಂದು ಸಿದ್ಧಾಂತವನ್ನು ಹೇಳ್ತಾರೆ. ಅವರ ಪ್ರಕಾರ ಅವರು ಮನಸ್ಸು, ಸ್ವಯಂ, ಸಮಾಜದ ಬಗ್ಗೆ ಹೇಳುತ್ತಾರೆ. ಅವರ ಸಿದ್ಧಾಂತ
ಸಾಮಾನ್ಯೀಕೃತ ಇತರರು ಎನ್ನುವ ಸಿದ್ಧಾಂತವನ್ನು ಮಾಡ್ತಾರೆ. ಅವರ ಸಿದ್ಧಾಂತದಲ್ಲಿರುವಂಥ ವಿಚಾರ ನಾನು ಮತ್ತು ನನಗೆ, ಸಮಾಜದಲ್ಲಿ ನಾನು ಮತ್ತು ನನಗೆ ಎನ್ನುವಂಥ ವಿಚಾರವನ್ನು ಅವರು ಹೇಳ್ತಾರೆ. ಅನುವಂಶೀಯತೆ ಮತ್ತು ಪರಿಸರಗಳೆರಡು ಮಾನವನ ಸಾಮಾಜೀಕರಣಕ್ಕೆ ಕಾರಣವಾಗಿದೆ ಎಂಬುದನ್ನು ಕೂಡ ಅವರು ತಿಳಿಸ್ತಾರೆ. ಅವರು ಅನುಕರಣೆಯ ಪಾತ್ರ, ಆಟದ ಪಾತ್ರ, ಕ್ರೀಡಾ ಹಂತದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇನ್ನು ಸಿಗ್ಮಂಡ್ ಫ್ರಾಯ್ಡ್ ಅವರು ವ್ಯಕ್ತಿತ್ವದ ಬೆಳವಣಿಗೆಯ ಸಿದ್ಧಾಂತವನ್ನು ಮಾಡ್ತಾರೆ. ಅವರು ವ್ಯಕ್ತಿತ್ವ ಸಿದ್ಧಾಂತದಲ್ಲಿ ಈಗೋ, ಸೂಪರ್ ಈಗೋ ಬಗ್ಗೆ ಹೇಳ್ತಾರೆ. ಅಂದರೆ ಮನುಷ್ಯನ ಸಹಜ ಪ್ರವೃತ್ತಿಯನ್ನು ತೋರಿಸ್ತದೆ. ಹೇಳುವಂಥದ್ದು ಎನ್ನುವಂಥದ್ದು ಮನುಷ್ಯನ ಸಹಜ ಪ್ರವೃತ್ತಿಯನ್ನು ತೋರಿಸ್ತದೆ. ಇನ್ನು ಎರಡನೇದಾಗಿ ಈಗೋ ಅಂದರೆ ಸ್ವವೈಚಾರಿಕತೆ ಎನ್ನುವಂಥದ್ದು ಆಸೆಗಳು ಮತ್ತು ಕ್ರಿಯೆಗಳ ನಡುವಿನ ಮಧ್ಯಸ್ಥಗಾರನಾಗಿ ಕೆಲಸ ಮಾಡ್ತಾನೆ. ಸ್ವಪ್ರಜ್ಞೆ ಪ್ರಾಣಿಗಳಲ್ಲಿರುವ ಸಹಜ ಪ್ರವೃತ್ತಿಯನ್ನು ನಿಯಂತ್ರಿಸ್ತದೆ. ಸೂಪರ್ ಈಗೋ ಎನ್ನುವಂಥದ್ದು ಮಾನವನಲ್ಲಿರುವಂತಹ ಸ್ವಪ್ರಜ್ಞೆ, ಆತ್ಮಸಾಕ್ಷಿ. ಸೂಪರ್ ಈಗೋ ಎನ್ನುವಂಥದ್ದು ಮಾನವನಲ್ಲಿರುವಂತಹ ಆತ್ಮಸಾಕ್ಷಿಯನ್ನು ಹೇಳುವಂಥದ್ದು. ಇದು ವೈಚಾರಿಕ ಮನೋಭಾವನೆ ಅಂತ ತಿಳಿಸ್ತದೆ. ಹೀಗೆ ಸೂಪರ್ ಈಗೋ ರೂಢಿಗಳು, ಮೌಲ್ಯಗಳು, ಸಂಪ್ರದಾಯ, ನೀತಿ, ಅನೀತಿಗಳ ನಡುವಿನ ಅರ್ಥವನ್ನು ತಿಳಿಸುವಂಥದ್ದು. ಇಷ್ಟು ಅದರಲ್ಲಿ ಬರುವಂತಹ ಸಿದ್ಧಾಂತಗಳು. ಇನ್ನು ನಾವು ನೋಡುವುದಾದರೆ ಬ್ಲಾಕ್ 4ರಲ್ಲಿ ಅನುವಂಶೀಯತೆಯ ಅರ್ಥವನ್ನು ನೋಡಿಕೊಳ್ಬೇಕು. ಅನುವಂಶೀಯತೆ ಎನ್ನುವಂಥದ್ದು ವಂಶಪಾರಂಪರ್ಯವಾಗಿ ಬರುವಂತಹ ಲಕ್ಷಣಗಳಾಗಿದೆ. ಅದರಲ್ಲಿ ಅನುವಂಶೀಯತೆಯಲ್ಲಿ ಪರಿಸರದ ಬಗೆಗಳು ಕೂಡ ಬರ್ತದೆ. ಅನುವಂಶೀಯತೆಯ ಬಗ್ಗೆ ಓದ್ಕೊಳ್ಳಿ. ಆಮೇಲೆ ಪರಿಸರದ ಬಗೆಗಳಲ್ಲಿ ಈ ರೀತಿಯ ಒಂದು ಚಾರ್ಟನ್ನು ಮಾಡಿಕೊಳ್ಳಿ. ಅದರಲ್ಲಿ ಪರಿಸರದಲ್ಲಿ ಆಂತರಿಕ ಪರಿಸರ, ಬಾಹ್ಯ ಪರಿಸರ, ಜನನ ಪೂರ್ವದಲ್ಲಿ. ಬಾಹ್ಯ ಪರಿಸರದಲ್ಲಿ ಭೌತಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರ. ಭೌತಿಕ ಪರಿಸರದಲ್ಲಿ ಸ್ವಾಭಾವಿಕ ಪರಿಸರ ಮತ್ತು ಕೃತಕ ಪರಿಸರ. ಸಾಮಾಜಿಕ ಪರಿಸರದಲ್ಲಿ ಸಾಂಸ್ಕೃತಿಕ ಪರಿಸರ, ಆರ್ಥಿಕ ಪರಿಸರ ಮತ್ತು ಮಾನಸಿಕ ಪರಿಸರ ಎನ್ನುವಂಥದ್ದನ್ನು ಕಾಣ್ಬೋದಾಗಿದೆ. ಇದು ಪರಿಸರದ ಬಗೆಗಳಲ್ಲಿ ಬರುವಂಥ ವಿಚಾರಗಳಾಗಿದೆ. ಇನ್ನು ಅಪವರ್ತನೆಯ ಅರ್ಥ ಏನು? ಅಪವರ್ತನೆ ಅಂದರೆ ಅಪರಾಧ, ಅನೈತಿಕತೆ, ಅಪ್ರಾಮಾಣಿಕತೆ, ವಿಶ್ವಾಸದ್ರೋಹ, ಲಂಚ, ಭ್ರಷ್ಟಾಚಾರ, ಕಳ್ಳತನ, ದರೋಡೆ ಎಲ್ಲ ಕೂಡ ಅಪವರ್ತನೆಯಲ್ಲಿ ಬರ್ತದೆ. ಅಪವರ್ತನೆಯನ್ನು ಯಾವ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ? ಅಪವರ್ತನೆಯನ್ನು ಸರಳವಾಗಿ ಹೇಳುವುದಾದರೆ, ಲೂಯಿಸ್ ಬೆಸ್ಟರ್ ಅವರು ಒಂದು ಸಮಾಜ ಅಥವಾ ಗುಂಪಿನ ಸಾಮಾಜಿಕ ನಿರೀಕ್ಷೆಯ ಮಟ್ಟಕ್ಕೆ ಅಥವಾ ನಡತೆಯ ಮಟ್ಟಕ್ಕೆ ವಿರುದ್ಧವಾಗಿರುವಂಥ ವರ್ತನೆ ಅಂತ ಹೇಳುವಂಥದ್ದು. ಒಟ್ಟಿನಲ್ಲಿ ಅಪವರ್ತನೆ ಎನ್ನುವಂಥದ್ದು ನಿಯಮಗಳ ವಿರುದ್ಧ ಹೋಗುವುದೇ ಆಗಿರುವಂಥದ್ದು. ನಿಯಮಗಳ ವಿರುದ್ಧ ಹೋಗುವಂಥದ್ದು ಅಪವರ್ತನೆ. ಅಪವರ್ತನೆಯ ವಿಧಗಳೇನು? ಅಪವರ್ತನೆಯ ವಿಧಗಳು ಹೊಸ ಆಚರಣೆಗಳು, ಮತಾಚರಣೆಯ ಅತಿನಿಷ್ಠೆ, ವಿವಿಕ್ತತೆ, ಬಂಡಾಯ. ಅಪವರ್ತನೆಯನ್ನು ಸುಗಮಗೊಳಿಸುವ ಅಂಶಗಳು ಓದ್ಕೊಳ್ಬೇಕು, ಇಂಪಾರ್ಟೆಂಟ್ ಆಗಿದೆ. ಅಪವರ್ತನೆಯನ್ನು ಸುಗಮಗೊಳಿಸುವಂತಹ ಅಂಶಗಳು ಅಂತ ಇಲ್ಲಿ ನಾವು ನೋಡಿ, ಅಪವರ್ತನೆಯನ್ನು ಸುಗಮಗೊಳಿಸುವ ಅಂಶ. ಅಪವರ್ತನೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಅದಾದ ನಂತರ ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು ಇಂಪಾರ್ಟೆಂಟ್. ಈಗ ಅಪವರ್ತನೆಯನ್ನು ಸುಗಮಗೊಳಿಸುವ ಅಂಶಗಳನ್ನು ನೋಡು, ಅಥವಾ ಅಪವರ್ತನೆಗೆ ಕಾರಣಗಳೇನು ಅಂತ ಕೇಳ್ತಾರೆ. ಏನೆಲ್ಲ ಕಾರಣಗಳು? ನಾನು ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತಾನೆ. ದೋಷಯುಕ್ತ ಸಾಮಾಜೀಕರಣ, ಸಡಿಲವಾದ ನಿರ್ಬಂಧಗಳು, ನಿಯಮಗಳ ದುರ್ಬಲ ಮತ್ತು ಅಸಮರ್ಪಕ ಚಲಾವಣೆ, ಭ್ರಷ್ಟ ಚಲಾವಣೆ, ಸಂಯುಕ್ತಿಕ ವಿವರಣೆಯಿಂದ ಸಮಾಧಾನ. ಸಾಮಾಜಿಕ ನಿಯಂತ್ರಣದ ನಿಯೋಗಿಗಳ ದ್ವಿರೂಪತೆ ಅಥವಾ ವಿವಿಕ್ತತೆ, ದ್ವಿವಿಧತೆ, ಅಪವರ್ತಿ ಸಮೂಹಗಳ ಬಗ್ಗೆ ಇರುವ ಭಾವನಾತ್ಮಕ ನಿಷ್ಠೆ, ನಿಯಮಗಳ ಅನಿರ್ದಿಷ್ಟ ವ್ಯಾಪ್ತಿ, ಉಲ್ಲಂಘನೆಯ ರಹಸ್ಯತೆ. ಇವಿಷ್ಟು ಅಪವರ್ತನೆಯ ಕಾರಣಗಳು. ಇನ್ನು ನಾವು ಇದರಲ್ಲಿ ಯಾವುದು ಓದ್ಕೊಳ್ಬೋದು ಅಂದರೆ,
ಔಪಚಾರಿಕ ನಿಯಂತ್ರಣ. ಔಪಚಾರಿಕ ನಿಯಂತ್ರಣಗಳು ಹೇಗೆ ಮಾಡಿಕೊಳ್ಬೋದು? ಕಾನೂನು, ಶಾಸನ, ಪೊಲೀಸ್ ಪಡೆ, ಸೈನಿಕ ಶಕ್ತಿ, ನ್ಯಾಯಾಲಯ, ಆಡಳಿತದ ಮುಖಾಂತರ ನಿಯಂತ್ರಣವನ್ನು ಮಾಡಿಕೊಳ್ಬೋದು. ಅದನ್ನು ಔಪಚಾರಿಕ ನಿಯಂತ್ರಣದಲ್ಲಿ ನೀವು ತಗೊಳ್ಳಿ. ಔಪಚಾರಿಕ ನಿಯಂತ್ರಣ ಅಂತ ಬಂದಾಗ ಇನ್ನು ಮುಖ್ಯವಾಗಿರುವಂತಹ ಒಂದು ಘಟಕ ಸಾಮಾಜಿಕ ಸ್ತರವಿನ್ಯಾಸದ ಗುಣಲಕ್ಷಣಗಳು ಮತ್ತು ಸಾಮಾಜಿಕ ಸ್ತರವಿನ್ಯಾಸದ ಬಗೆಗಳು, ಹಾಗೆ ಸಾಮಾಜಿಕ ಸ್ತರವಿನ್ಯಾಸ ಕಾರ್ಯಗಳು. ಇದನ್ನು ನಾನು ಈಗಾಗಲೇ ಮುಖ್ಯವಾದ ಪ್ರಶ್ನೆ, ಮುಖ್ಯವಾದ ಘಟಕ ಅಂತ ಹೇಳಿ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ಅದರ ಸಂಪೂರ್ಣ ವಿವರಣೆಯನ್ನು ನೋಡಿಕೊಳ್ಳಿ. ನಾನು ಇದರಲ್ಲಿ ಪಾಯಿಂಟ್ಸನ್ನಷ್ಟೇ ಹೇಳ್ತಾ ಹೋಗ್ತೇನೆ. ಸಾಮಾಜಿಕ ಸ್ತರವಿನ್ಯಾಸದ ಗುಣಲಕ್ಷಣಗಳು: ಸಾಮಾಜಿಕವಾದುದು, ಪ್ರಾಚೀನವಾದುದು, ಸರ್ವವ್ಯಾಪಕವಾದುದು, ಬಗೆಗಳಲ್ಲಿ ವೈವಿಧ್ಯಪೂರ್ಣವಾದುದು, ಪರಿಣಾಮ ಉಂಟು ಮಾಡುವಂಥದ್ದು. ಸಾಮಾಜಿಕ ಸ್ತರವಿನ್ಯಾಸ ಅಂದರೆ ಮೇಲು ಕೀಳು ಎಂಬ ಸಾಮಾಜಿಕ ಘಟಕಗಳ ಸಮಾನಾಂತರ ವಿಂಗಡಣೆ ಸ್ತರವಿನ್ಯಾಸ ಅಂತ ರೇಮಂಡ್ ಡಬ್ಲ್ಯೂ ಮರ್ರೆಯವರು ಹೇಳಿದ್ದಾರೆ. ಏಣಿ ಶ್ರೇಣಿಯನ್ನು ಮಾಡುವಂಥದ್ದು. ಇದರ ಗುಣಲಕ್ಷಣಗಳನ್ನು ಓದ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಘಟಕ ಆಗಿದೆ. ಇದರಿಂದ ಯಾವುದಾದ್ರೂ ಒಂದು ಪ್ರಶ್ನೆ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದೇ ಇರ್ತದೆ ಸ್ನೇಹಿತರೆ. ಸಾಮಾಜಿಕ ಸ್ತರವಿನ್ಯಾಸದ ಗುಣಲಕ್ಷಣಗಳು: ಸಾಮಾಜಿಕವಾದುದು, ಪ್ರಾಚೀನವಾದುದು, ಸರ್ವವ್ಯಾಪಕವಾದುದು, ಬಗೆಗಳಲ್ಲಿ ವೈವಿಧ್ಯಪೂರ್ಣವಾದುದು, ಪರಿಣಾಮ ಉಂಟು ಮಾಡುವಂಥದ್ದು. ಸಾಮಾಜೀಕರಣದ ಬಗೆಗಳು: ಗುಲಾಮಗಿರಿ, ಎಸ್ಟೇಟ್, ಜಾತಿ ಮತ್ತು ವರ್ಗ ಪದ್ಧತಿ. ಗುಲಾಮಗಿರಿ, ಎಸ್ಟೇಟ್ ವ್ಯವಸ್ಥೆ, ಜಾತಿ ವ್ಯವಸ್ಥೆ. ಗುಲಾಮಗಿರಿ ವ್ಯವಸ್ಥೆ, ಎಸ್ಟೇಟ್ ವ್ಯವಸ್ಥೆಯಲ್ಲಿ ಪುರೋಹಿತರು, ಹೋರಾಡುವವರು, ದುಡಿಯುವವರು. ಜಾತಿ ವ್ಯವಸ್ಥೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಹಾಗೆ ಸಾಮಾಜಿಕ ವರ್ಗ: ವೃತ್ತಿ, ಹುಟ್ಟು, ಶಿಕ್ಷಣ, ಆಸ್ತಿ, ಅಧಿಕಾರ, ಪ್ರತಿಷ್ಠೆ, ಗೌರವ. ಇನ್ನು ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳು. ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳು: ಕಠಿಣ ಪರಿಶ್ರಮಕ್ಕೆ ಪ್ರೇರಣೆ, ಗಣ್ಯರ ಪರಿಚಲನೆಗೆ ಅವಕಾಶ ಕೊಡುವುದು, ಆರ್ಥಿಕ ಕಾರ್ಯ, ಕೊರತೆಯಿರುವ ಸಾಧನ ಮತ್ತು ಸಂಪತ್ತುಗಳ ದುರ್ವ್ಯಯಕ್ಕೆ ತಡೆ, ವೈಯಕ್ತಿಕ ಹಾಗೂ ಗುಂಪು ಸಂಬಂಧಗಳ ಮತ್ತು ಭಾಗವಹಿಸುವಿಕೆ ನಿರ್ದೇಶನ ಮತ್ತು ನಿಯಂತ್ರಣ, ಸಾಮಾಜಿಕ ಏಕತೆ ಮತ್ತು ರಚನೆಗೆ ಸ್ತರವಿನ್ಯಾಸದ ಕೊಡುಗೆ, ಸರಳೀಕರಣ. ಅದು ಕಾರ್ಯಗಳಲ್ಲಿ ಬರ್ತದೆ. ಇನ್ನು ಸ್ತರವಿನ್ಯಾಸದ ಸಿದ್ಧಾಂತಗಳು. ಮಾರ್ಕ್ಸ್ ರವರ ದೃಷ್ಟಿಕೋನದಲ್ಲಿ ಆಸ್ತಿಯ ಮಹತ್ವ, ಆರ್ಥಿಕ ನಿಯಮಿತತೆ, ವರ್ಗಗಳ ಧ್ರುವೀಕರಣ, ಮಿಗುತಾಯ ಮೌಲ್ಯ ಸಿದ್ಧಾಂತ, ನಿರ್ಗತೀಕರಣ, ಅನ್ಯಕ್ರಾಂತ್ಯತೆ, ವರ್ಗ ಐಕ್ಯತೆ ಮತ್ತು ವೈರತ್ವ, ಕ್ರಾಂತಿ, ಕಾರ್ಮಿಕರ ಸರ್ವಾಧಿಕಾರತ್ವ, ಸಮತಾವಾದಿ ಸಮಾಜದ ಸ್ಥಾಪನೆ. ಇದು ಮ್ಯಾಕ್ಸ್ ರವರ ದೃಷ್ಟಿಕೋನ ಆಗಿರುವಂಥದ್ದು. ಮ್ಯಾಕ್ಸ್ ವೆಬರ್ ಅವರ ದತ್ತಾಧಿಕಾರದ 3 ಬಗೆಗಳು: ಸೃಜನಶೀಲ ಅಧಿಕಾರ, ಸಾಂಪ್ರದಾಯಿಕ ದತ್ತಾಧಿಕಾರ, ವೈಚಾರಿಕ ಕಾನೂನಾತ್ಮಕ ದತ್ತಾಧಿಕಾರ. ಅದರ ಪಾಯಿಂಟ್ಸ್ಗಳನ್ನಷ್ಟೇ ಕಲಿಯಿರಿ ಸ್ನೇಹಿತರೆ. ಅದರ ವಿವರಣೆಯನ್ನು ಹಾಗೆ ಬರಿತಾ ಹೋಗ್ಬೋದು. ಇನ್ನು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು. ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳ ಬಗ್ಗೆ ಕೂಡ ನಾನು ಪ್ರತ್ಯೇಕವಾಗಿ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ಅದನ್ನು ಪ್ಲೇ ಲಿಸ್ಟಲ್ಲಿದೆ ಕೂಡ, ಅದನ್ನು ನೋಡಿಕೊಳ್ಳಿ. ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು: ವಿಕಾಸಾತ್ಮಕ ಸಿದ್ಧಾಂತ, ಚಕ್ರಗತಿ ಸಿದ್ಧಾಂತ, ಕಾರ್ಯಾತ್ಮಕ ಸಿದ್ಧಾಂತ, ಸಂಘರ್ಷಣಾತ್ಮಕ ಸಿದ್ಧಾಂತ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸಿದ್ಧಾಂತಗಳಾಗಿದೆ. ಅದನ್ನು ಓದ್ಕೊಳ್ಳಿ. ಇನ್ನು ಕೊನೆಯದಾದಂತಹ ಮುಖ್ಯವಾದ ಪ್ರಶ್ನೆ: ಸಾಮಾಜಿಕ ಬದಲಾವಣೆಯ ಹಂತಗಳು. ಏನೆಲ್ಲ ಹಂತಗಳಿದೆ? ಸಾಮಾಜಿಕ ಬದಲಾವಣೆಯ ಅಂಶಗಳು, ಹಂತಗಳು, ಅಂಶಗಳು. ಅದು ನಾವೀಗ ನೋಡಿರುವಂಥದ್ದು ಸಿದ್ಧಾಂತ. ಇದಾದ ನಂತರ ಬರುವಂಥದ್ದು ಸಾಮಾಜಿಕ ಬದಲಾವಣೆಯ ಅಂಶಗಳು: ಭೌತಿಕ ಅಂಶ, ಜೈವಿಕ ಅಂಶ, ತಂತ್ರಜ್ಞಾನದ ಅಂಶ, ಸಾಂಸ್ಕೃತಿಕ ಅಂಶ, ಶೈಕ್ಷಣಿಕ ಅಂಶ. ಈ ಪಾಯಿಂಟ್ಸನ್ನು ಬರೀರಿ. ಪಾಯಿಂಟ್ಸನ್ನು ಬಾಯಿಪಾಠ ಮಾಡಿ ಆದರೂ ಕಲ್ತಿಡಿ ಸ್ನೇಹಿತರೆ. ನಿಮಗೆ ಸಾಮಾಜಿಕ ಬದಲಾವಣೆಯ ಅಂಶಗಳು ಅಂತ ಬಂದಾಗ ಇದನ್ನೆಲ್ಲವನ್ನು ಕೂಡ ಬರಿತಾ ಹೋಗಬೇಕು. ಭೌತಿಕ ಅಂಶಗಳು ಅಂತ ಬಂದಾಗ ಪರಿಸರ, ವಾಯುಗುಣ, ಮಳೆ, ನೈಸರ್ಗಿಕ ಗಿಡಗಳು ಅಂತ ಬರ್ತದೆ. ಜೈವಿಕ ಅಂಶಗಳು ಅಂತ ಬಂದಾಗ ಜನನ ಪ್ರಮಾಣ, ಮರಣ ಪ್ರಮಾಣ, ಫಲಿತತೆ ಪ್ರಮಾಣ,
ಅದು ಜೈವಿಕ ಅಂಶಗಳಲ್ಲಿ ಬರ್ತದೆ. ತಂತ್ರಜ್ಞಾನ ಅಂತ ಬಂದಾಗ ಜ್ಞಾನದ ಅನ್ವಯಿಕತೆ, ಜ್ಞಾನವನ್ನು ಅನ್ವಯಿಸುವುದರಲ್ಲಿ ಉಪಯೋಗಿಸುವ ವಿಧಾನ, ಅನ್ವಯಿಸಿದ ಮೇಲೆ ಉಂಟಾಗುವ ಸಮಸ್ಯೆಯ ಕಡೆಗೆ ಗಮನ, ಇದು ತಂತ್ರಜ್ಞಾನದ ಅಂಶಗಳಲ್ಲಿ ಬರ್ತದೆ. ಇನ್ನು ಸಾಂಸ್ಕೃತಿಕ ಅಂಶಗಳು ಅಂತ ನೋಡಿದಾಗ ಜ್ಞಾನ, ನಂಬಿಕೆ, ಕಲೆ, ಆದರ್ಶ, ಕಾನೂನು, ಪದ್ಧತಿ, ಇದು ಸಾಂಸ್ಕೃತಿಕ ಅಂಶಗಳಲ್ಲಿ ಬರುವಂಥದ್ದು. ಇನ್ನು ಶೈಕ್ಷಣಿಕ ಅಂಶಗಳು ಅಂತ ಬಂದಾಗ ಕಲಿಯುವಂಥದ್ದು, ವಿದ್ಯಾಭ್ಯಾಸವನ್ನು ಮಾಡುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ತಿಳುವಳಿಕೆಯನ್ನು ಪಡೆದುಕೊಳ್ಳುವಂಥದ್ದು ವಿಷಯಕ್ಕೆ ಬರುವಂಥದ್ದು. ಇವಿಷ್ಟು ಆದರೆ ನಮ್ಮ ಸಂಪೂರ್ಣವಾದ ಸಮಾಜಶಾಸ್ತ್ರದ ಅಭ್ಯಾಸ ಇಲ್ಲಿಗೆ ಮುಕ್ತಾಯ ಆಗ್ತದೆ. ಇದೆಲ್ಲ ಕೂಡ ನೀವು ನೋಡಿದರೆ ನಿಮ್ಮ ಸಂಪೂರ್ಣ ಪರೀಕ್ಷೆಗೆ ನೀವು ತಯಾರಿ ಮಾಡಿದಂತೆ ಆಗ್ತದೆ ಸ್ನೇಹಿತರೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಪ್ರಶ್ನೆ ಬರೀರಿ, ಅದರ ಪಾಯಿಂಟ್ಸನ್ನು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಂಡು ಅಥವಾ ಪೇಪರ್ನಲ್ಲಾದರೂ ಕೂಡ ಪಾಯಿಂಟ್ಸನ್ನು ಬರೆದಿಡಿ. ನಿಮ್ಮ ಪರೀಕ್ಷೆ ತಯಾರಿಯನ್ನು ಮಾಡಿಕೊಳ್ಳಿ. ಇಷ್ಟನ್ನು ಓದಿದರೆ ಪ್ರತಿಯೊಬ್ಬರು ಕೂಡ ಒಳ್ಳೆಯ ಅಂಕಗಳ ಜೊತೆಗೆ ಸಮಾಜಶಾಸ್ತ್ರದಲ್ಲಿ ಪಾಸಾಗ್ತೀರಾ. ಪ್ರಥಮ BA ಸಮಾಜಶಾಸ್ತ್ರದಲ್ಲಿ ಎಲ್ಲ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ನಾವು ಇವತ್ತು ಸಂಪೂರ್ಣವಾಗಿ ಒಂದೇ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.